ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀತಿಯ ವೃಕ್ಷಗಳು ಎನ್ನುವ ಈ ಸಂಚಿಕೆ ಇದರಲ್ಲಿ ದೇವರಿಗಾಗಿ ಸುದೀರ್ಘ ಕಾಲ ಸಾಕ್ಷ್ಯ ಜೀವಿತವನ್ನು ಜೀವಿಸಿ ದೇವರೊಂದಿಗೆ ಅನೇಕ ಅನುಭವಗಳನ್ನ ಹೊಂದಿದವರು, ದೇವರ ಸೇವೆಯಲ್ಲಿ ಫಲ ಕೊಟ್ಟಂತ ಹಿರಿಯರನ್ನ ಮುಖ್ಯವಾಗಿ ಪರಿಚಯ ಪಡಿಸುವುದೇ ಇದರ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಈ ದಿನ ನಾವು ನಮ್ಮ ಪ್ರೀತಿಯ ಹಿರಿಯ ಪಾಸ್ಟರ್ ಅವರಾದಂಥ ಪಾಸ್ಟರ್ ಸುನಿಲ್ ಮಹಡೆ ಅವರೊಂದಿಗೆ ನಾವು ಸಂದರ್ಶನವನ್ನು ನಡೆಸಲಿಕ್ಕಿದ್ದೇವೆ ಮತ್ತು ಅವರಿಂದ ಅವರ ಜೀವಿತದ ಅನುಭವಗಳು, ಅವುಗಳು ವಿಶೇಷವಾಗಿ ದೇವರೊಂದಿಗೆ ಅವರಿಗಾದ ಅನುಭವಗಳು, ಅವರ ಸೇವಾ ಅನುಭವಗಳು, ಬಹು ವಿಶೇಷವಾಗಿ ಅವರು ದೇವರ ವಾಕ್ಯ ಆಸಕ್ತರು. ಅದರಲ್ಲಿ ದೇವರ ವಾಕ್ಯವನ್ನು ಓದುವುದರಲ್ಲಿಯೇ ನಾವು ಕಂಡಂತೆ ಬಹಳ ಅಪ್ರತಿಮ ವ್ಯಕ್ತಿಯಾಗಿದ್ದಾರೆ. ದೇವರ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಅದನ್ನ ವಿವಿಧ ಆಯಾಮಗಳಲ್ಲಿ ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಬಹಳ ಚೆನ್ನಾಗಿ ಅರಿತವರು, ನುರಿತವರು ಆಗಿದ್ದಾರೆ. ಅವರೊಂದಿಗೆ ಇನ್ನು ಅನೇಕ ವಿಧದ ಅವರ ಅನುಭವಗಳನ್ನ ನಾವು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ನಾವು ಪಾಸ್ಟರ್ವನ್ನ ಕೇಳಿಕೊಂಡಾಗ ಅವರು ಪ್ರೀತಿಯಿಂದ ಒಪ್ಪಿಕೊಂಡ್ರು. ಇವರು ಹುಬ್ಬಳ್ಳಿಯಲ್ಲಿ ಎಲ್ ಶಡಾಯ್ ವರ್ಷಿಪ್ ಸ್ಯಾಂಕ್ಚುರಿ ಈ ಸಭೆಯ ಸಂಸ್ಥಾಪಕರು, ಹಿರಿಯ ಪಾಸ್ಟರ್ ಅವರು ಮತ್ತು ಹೆಚ್ಚು ಕಡಿಮೆ 52 ವರ್ಷಗಳ ಸುದೀರ್ಘ ಕಾಲ ದೇವರ ಸೇವೆಯಲ್ಲಿ ಸತತವಾಗಿ ನಿರತರಾಗಿರುವವರು. ಈ ದಿನ ಅವರು ನಮ್ಮ ಮಧ್ಯದಲ್ಲಿರೋದು ಎಷ್ಟೋ ನಮಗೆ ಸಂತೋಷ. ಪ್ರೀತಿಯ ಪಾಸ್ಟರ್, ತಾವು ನಮ್ಮ ಮಧ್ಯದಲ್ಲಿರುವಂಥದ್ದು ನಮಗೆ ಬಹಳ ಸಂತೋಷ. ನಿಜವಾಗ್ಲೂ ನಾವು ನಿಮ್ಮ ಅನುಭವವನ್ನು ಕೇಳಿ ಇದನ್ನ ನಮ್ಮ ಈಗಿನ ಪೀಳಿಗೆ ಮತ್ತು ಯೇಸು ಕ್ರಿಸ್ತ ನಂಬಿರುವಂಥ ಅನೇಕರು ನಿಮ್ಮ ಜೀವಿತದ ಅಥವಾ ನಿಮ್ಮ ಕ್ರಿಸ್ತಿಯ ಜೀವಿತದ ಮತ್ತು ನಿಮ್ಮಲ್ಲಿರುವಂಥ ದೇವರಿಗಾಗಿರುವಂಥ ಆಸಕ್ತಿಗಳ ಕುರಿತು ಅರಿತು ಅವರು ಸಹ ಇದು ನಿಮ್ಮಿಂದ ಕಲಿತು ನಿಮ್ಮ ಹಾಗೆ ಫಲ ಕೊಡಬೇಕೆನ್ನುವಂಥ ಒಂದು ಅಪೇಕ್ಷೆಯೊಂದಿಗೆ ನಾವು ತಾವು ಹೇಳುವುದನ್ನು ಕೇಳುವುದಕ್ಕೆ ಸಿದ್ಧರಿದ್ದೇವೆ ಪಾಸ್ಟರ್. ತಾವು ನಮ್ಮ ಮಧ್ಯದಲ್ಲಿರುವಂಥ ಎಷ್ಟೋ ಸಂತೋಷ. ತಾವು ತಮ್ಮ ಪರಿಚಯದೊಂದಿಗೆ ನೀವು ಆರಂಭಿಸಿಕೊಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಪಾಸ್ಟರ್. ನೀವು ನಮ್ಮ ಮಧ್ಯದಲ್ಲಿ ಬಂದು ನನ್ನನ್ನು ಹುಡುಕಿಕೊಂಡು ಬಂದು ನಿಮ್ಮ ಬಗ್ಗೆ ಇಂಟರ್ವ್ಯೂ ಮಾಡಬೇಕು, ಇಂಥ ಒಂದು ಸಂಚಿಕೆ ಮಾಡಬೇಕಂತ ಹೇಳುವಾಗ ನನಗೆ ಆಶ್ಚರ್ಯ ಆಯಿತು. ನಾನು ಅಂಥ ಏನು ವ್ಯಕ್ತಿ, ನನ್ನ ಬಗ್ಗೆ ಯಾಕೆ ಇವರು ಪರಿಚಯ ಮಾಡಬೇಕಂತಿದ್ದಾರೆ ಅಂತ ನಾನು ಆಶ್ಚರ್ಯಪಟ್ಟೆ. ಆದರೂ ಸಹ ಅವರು ನನ್ನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ನಾನು ಇದರಲ್ಲಿ ಯೇಸುವನ್ನು ಹೊರತು ಬೇರೆ ಯಾರನ್ನೂ ಬೇರೆ ಯಾವುದನ್ನು ಘನಪಡಿಸಬಾರ್ದು ಎಂಬುದಾಗಿ ಮೊದಲೇ ತೀರ್ಮಾನಿಸಿಕೊಂಡಿದ್ದೇನೆ, ಪ್ರಾರ್ಥಿಸಿದ್ದೇನೆ. ನಾನು ಈ ಸೇವೆಯಲ್ಲಿದ್ದು ಸುಮಾರು 52 ವರ್ಷ ಆಯಿತು. ನಾನು ರಕ್ಷಣೆ ಹೊಂದಿದಾಗಿನಿಂದ ಪವಿತ್ರಾತ್ಮನ ದೀಕ್ಷಾ ಸ್ನಾನದ ಅನುಭವಕ್ಕಿಂತ ಮುಂಚಿನಿಂದ ವಾಕ್ಯ ಸಾರಲಿಕ್ಕೆ ನಾನು ಅವಕಾಶ ಸಾರಿದ್ದೇನೆ. ಆದರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಹೊಂದಿದ ನಂತರ ಅದರ ಅಡಿಯಲ್ಲಿ ನಾನು ಯಾವ ರೀತಿ ಸೇವೆ ಮಾಡಿದೆ ಅನ್ನೋದು ನಾನು ಅದಕ್ಕಿಂತ ಮುಂಚೆ ಹೊಂದಿದ ಅನುಭವಕ್ಕಿಂತ ಬಹಳ ವಿಭಿನ್ನವಾದಂಥ ವ್ಯತ್ಯಾಸವನ್ನು ಎತ್ತಿ ತೋರಿಸ್ತದೆ. ಪವಿತ್ರಾತ್ಮನ ಅಭಿಷೇಕ ಇಲ್ಲದೆ, ಅನೇಕ ದೇವ ಸೇವಕರು ಹೇಳಿದ ಹಾಗೆ ಪವಿತ್ರಾತ್ಮನ ಅಭಿಷೇಕವಿಲ್ಲದೆ ಯಾರು ಸೇವೆಯಲ್ಲಿ ಧುಮುಕಬಾರದು. ಯಾಕಂದ್ರೆ ಅದೇ ನಮ್ಮನ್ನು ಸೇವೆಗೆ ಮುಂದುವರಿಯುವಂಥದ್ದು. ಪವಿತ್ರಾತ್ಮದಿಂದ ನಡೆಸಲ್ಪಡಬೇಕು. ಅದಿಲ್ದಿದ್ರೆ ನಾವು ದೊಡ್ಡ ಸಮಸ್ಯೆಗೊಳಗಾಗುವ ಸಾಧ್ಯತೆ ಇದೆ, ದಾರಿ ತಪ್ಪಿ ಹೋಗುವ ಸಾಧ್ಯತೆ ಇದೆ, ನಮ್ಮನ್ನೇ ನಾವು ಘನಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ನಾವು ಸೇವೆಯಲ್ಲಿ ಎಚ್ಚರವಹಿಸಬೇಕಾಗಿರುವಂಥ ಅಂಶ. ಹೌದ್ರಿ, ಏಸು ಮಾತ್ರ ಕಾಣ್ಬೇಕ್ರಿ, ನಾವು ಯಾರು ಕಾಣಬಾರ್ದು. ಅದೇ ಮುಖ್ಯ ಉದ್ದೇಶ. ಆಮೇಲೆ ಪಾಸ್ಟರ್, ತಮ್ಮ ಕುರಿತು ನಾವು ತಿಳ್ಕೊಳ್ಳುವುದಕ್ಕೆ ಅನೇಕ ವಿಚಾರಗಳಲ್ಲಿ ಕಾತುರಾಗಿದ್ದೇವೆ ಪಾಸ್ಟರ್. ಆದರೂ ತಮ್ಮ ಮುಖ್ಯ ಪರಿಚಯಕ್ಕೆ ಬರುವುದಕ್ಕೆ ಮೊದಲು ತಮ್ಮ ಜೀವಿತದಲ್ಲಿ ನಾನು ಕಂಡು ಆಶ್ಚರ್ಯಪಟ್ಟಂತ ಒಂದು ಪ್ರಾಮುಖ್ಯ ವಿಷಯವನ್ನೇ ನಾನು ಮೊದಲು ನಿಮಗೆ ಪ್ರಶ್ನೆಯಾಗಿ ಕೇಳಿ, ನಂತರ ನಿಮ್ಮ ರಕ್ಷಣೆಯ ಅನುಭವಗಳು, ನಿಮ್ಮ ಸೇವೆಯ ಅಥವಾ ಜೀವಿತದ ಆರಂಭದ ಅನುಭವಗಳು, ನಂತರದ ವಿಚಾರಗಳಿಗೆ ಬರಲಿಕ್ಕೆ ಖಂಡಿತ ನಾನು ಕೌತುಕನಾಗಿದ್ದೇನೆ ಪಾಸ್ಟರ್. ಇದರಲ್ಲಿ 2003ರಲ್ಲಿ ನಿಮ್ಮೊಂದಿಗೆ ಪ್ರಯಾಣ ಮಾಡುವಂಥ, ಉತ್ತರ ಭಾರತಕ್ಕೆ ಪ್ರಯಾಣ ಮಾಡುವಂಥ ಒಂದು ಅವಕಾಶವನ್ನು ನೀವು ನನಗೆ ಒದಗಿಸಿದ್ರಿ.
ನೀವೇ ಕರೆದು ನನ್ನನ್ನು ಕರ್ಕೊಂಡು ಹೋಗಿ ಬಂದ್ರಿ. ಆ ದಿನಗಳಲ್ಲಿ ಅಲ್ಲಿ ಅನೇಕ ವಿಚಾರಗಳನ್ನ ನೀವು ನನ್ನೊಂದಿಗೆ ಹಂಚಿಕೊಂಡ್ರಿ, ಮಾತಾಡಿದ್ರಿ. ನಾನು ಅಷ್ಟೊಂದು ಮೆಚ್ಯೂರ್ಡ್ ಅಲ್ಲದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ, ಪ್ರಬುದ್ಧತೆ ಇಲ್ಲದ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ, ಒಮ್ಮೆ ತಾಳ್ಮೆ ಕೆಡಿಸ್ಕೊಳ್ತೀನಿ ಹೇಳ್ತಾ ಇದ್ರಿ. ಅದರಲ್ಲಿ ನಾನು ಬಹಳ ಆಕರ್ಷಿತನಾದ ಒಂದು ಅಂಶ, ನನ್ನನ್ನು ಆಕರ್ಷಿತ ಅಂಶ ಆ ದಿನದಿಂದ ನೀವು ವಾಕ್ಯ ಓದೋದ್ರಲ್ಲೇ ಆಸಕ್ತರು. ನಿಮ್ಮೊಂದಿಗಿದ್ದಾಗ ನೋಡಿದೆ ಸರ್, ನೀವು ರೂಮ್ಗಳಲ್ಲಿ, ಟ್ರೈನಲ್ಲಿ, ನಿಮಗೆ ಬೆಳಿಗ್ಗೆ ಎದ್ದ ಕೂಡಲೇ ಮೊದಲನೇ ವಿಷಯ ಬೈಬಲ್ನ ತೆಗೆದು ಕೂತ್ಕೊಳ್ಳೋದು. ಟೀ ಇದ್ರೆ ಸರಿ, ಇಲ್ದಿದ್ರೆ ಸರಿ, ಬೈಬಲ್ನ ತೆಗೆದು ಕೂತ್ಕೊಳ್ಳೋದು, ಕೊಠಡಿಲಿರುವಾಗ ಜೋರಾಗಿ ಓದುವಂಥದ್ದು. ಆ ದಿನಗಳು ನೀವು ಹೇಳಿದ್ರಿ, ಪ್ರಯಾಣದಲ್ಲಿ ಹೇಳಿದ್ರಿ. 2003 ಇಸ್ವಿಯ ಹಂತಕ್ಕೆ ಇಂಗ್ಲಿಷ್ನ ಬೇರೆ ಬೇರೆ ವರ್ಷನ್ಗಳಲ್ಲಿ ನೀವು ಹೆಚ್ಚು ಕಡಿಮೆ 40ಕ್ಕಿಂತಲೂ ಅಧಿಕ ವರ್ಷನ್ಗಳನ್ನ ಆಗಲೇ ಓದಿ ಮುಗಿಸಿದ್ರಿ. ಮತ್ತೆ ಕನ್ನಡದಲ್ಲಿಯೂ ಎಷ್ಟೋ ಸತಿ ಓದಿ ಮುಗಿಸಿದ್ರಿ ಅಂತ ಹೇಳಿದ್ರಿ. ನಿಮ್ಮ ಆ ಒಂದು ವಾಕ್ಯದ ಮೇಲೆ ಇರುವಂತ ನಿಮಗೆ ಜ್ಞಾನವನ್ನು ಸಹ ಅನೇಕ ವಿಧದಲ್ಲಿ ನಾವು ನೋಡಿದ್ದೇವೆ. ದಯವಿಟ್ಟು ನಿಮಗೆ ಯಾಕೆ ಈ ವಾಕ್ಯದ ಆಸಕ್ತಿ ಹೇಗೆ ಬಂತು? ನೀವು ಸತತವಾಗಿ ಬೈಬಲ್ನ ಓದ್ತಲೇ ಇರುವವರು, ಇದನ್ನು ನೀವೇನ್ ಕಂಡುಕೊಂಡ್ರಿ? ಮತ್ತೆ ಇದನ್ನ ನೀವು ಅನೇಕ ರೀತಿ ಉಪಯೋಗಿಸ್ತೀರಿ, ವೈಯಕ್ತಿಕ ಜೀವಿತದಲ್ಲಿಯೂ, ಕುಟುಂಬ ಜೀವಿತದಲ್ಲಿಯೂ, ನಿಮ್ಮ ಕುಟುಂಬದ ಪರಿಸರದಲ್ಲಿಯೂ, ನಿಮ್ಮ ಸೇವೆಯಲ್ಲಿಯೂ, ಮತ್ತೆ ಊರಿನ ವಾತಾವರಣದಲ್ಲಿಯೂ, ಆತ್ಮಿಕ ಯುದ್ಧ, ಹೀಗೆ ವಿಧ ವಿಧವಾಗಿ ವಾಕ್ಯವನ್ನು ಪ್ರಯೋಗಿಸುವಂತ ಒಂದು ದೊಡ್ಡ ಕೃಪೆ ದೇವರು ನಿಮ್ಗೆ ಕೊಟ್ಟಿಯಾನೆ. ದಯವಿಟ್ಟು ಇದೆಲ್ಲವನ್ನ ನಿಮ್ಮ ವಾಕ್ಯಾಸಕ್ತಿಯಿಂದ ಮೊದಲುಗೊಂಡು ನೀವು ಅದನ್ನು ಉಪಯೋಗಿಸುವಂತ ರೀತಿ ಎಲ್ಲವನ್ನ ನೀವೇ ಹಂತ ಹಂತವಾಗಿ ನಮ್ಗೆ ಹೇಳ್ಕೊಡಿ ಅಷ್ಟೇ. ದಯವಿಟ್ಟು ಹೇಳಿ, ಮಾತನಾಡಿ. ವಾಕ್ಯ ಬಗ್ಗೆ ನನಗೆ ಯಾವಾಗ ಆಸಕ್ತಿ ಉಂಟಾಯಿತು ಅಂದರೆ, ರಕ್ಷಣೆ ಹೊಂದಿದ ಮೇಲೆ ನಮ್ಮ ತಾಯಿ ನನಗೊಂದು ಬೈಬಲ್ ಕೊಟ್ಟರು. ಆ ಬೈಬಲ್ನ ಬಹಳ ವರ್ಷ ಉಪಯೋಗಿಸಿದೆ ನಾನು. ಕನ್ನಡ ಬೈಬಲ್. ಅದರಲ್ಲಿ ಎಷ್ಟೋ ಮಾರ್ಕ್ ಮಾಡಿದ್ದೆ. ಅದ್ರ ಕವರೆಲ್ಲ ಹರಿದೋಯ್ತು. ಆಮೇಲೆ ಯಾರೋ ಹೇಳಿದ್ರು, ಬೆಂಗಳೂರಿನಲ್ಲಿ ಇಂಥಲ್ಲಿ ಯಾರೋ ಒಬ್ಬರು ಅದಕ್ಕೆ ಲೆದರ್ ಬೈಂಡಿಂಗ್ ಮಾಡಿಕೊಡ್ತಾರೆ ಅಂತ. ಅಲ್ಲಿ ಕಳಿಸಿ ನಾನು, ನನ್ನ ತಮ್ಮ, ಇನ್ನೂ ಕೆಲವು ನಮ್ಮ ಸಹೋದರರು ಎಲ್ಲ ಬೈಬಲ್ ಕಳಿಸಿದ್ವಿ, ನಮ್ಮೆಲ್ಲ ಹರಿದಿದ್ದ ಬೈಬಲ್ಗಳನ್ನು. ಅವ್ರು ಮತ್ತೆ ಬೈಂಡಿಂಗ್ ಮಾಡಿ ಅದನ್ನು ಲೆದರ್ ಹಾಕಿ, ಲೆದರ್ ಮೇಲೆ ನಮ್ಮ ಹೆಸರು ಪ್ರಿಂಟ್ ಮಾಡಿಕೊಟ್ರು. ನನಗೆ ಅದೊಂದು ರೀತಿ ಹೆಮ್ಮೆ, ನನ್ನ ಹೆಸರು ಇರುವಂಥ ಒಂದು ಬೈಬಲ್ ಕೊಡಲ್ಪಟ್ಟಿದೆ. ಸೊ ಆ ಬೈಬಲ್ ತಗೊಂಡು ಓದ್ತಾ ಇದ್ದೆ. ನನ್ನ ಒಂದು ರೂಢಿ ಏನಂತಂದರೆ, ಸಾಧ್ಯವಿದ್ದಷ್ಟು ಮಟ್ಟಿಗೆ ಬೈಬಲ್ ಓದುವಾಗ ಅದರೊಳಗೆ ನೋಡಬೇಕು, ಅದನ್ನು ಬಾಯಿಂದ ಉಚ್ಚರಿಸಿ ಓದಬೇಕು. ಯಾಕಂದರೆ ಅದರ 3 ಪರಿಣಾಮ ನಮ್ಮ ಮೇಲೆ ಆಗ್ತದೆ. ನಿಮಗೆ ಗೊತ್ತಿರುವ ಹಾಗೆ ಒಂದು CD ಒಳಗೆ ಧ್ವನಿ ಉಚ್ಚರಿಸಿ ಅಂತ ಹೇಳುವಾಗ ಸ್ವರ ತೆಗೆದು ಶಬ್ದ, ಬಾಯಿಂದ ಶಬ್ದ ಹೇಳಿ. CD ವಿಷಯವನ್ನು ಒಂದು CD ಆಡಿಯೋ CD ಬರೀ ಧ್ವನಿ ಮಾತ್ರ ದಾಖಲೆ ಆಗ್ತದೆ. ಒಂದು ವಿಡಿಯೋ CD ಧ್ವನಿ ಮತ್ತು ಚಿತ್ರ ದಾಖಲೆ ಆಗ್ತದೆ. ಆದರೆ ಒಂದು DVD ಧ್ವನಿ ಮತ್ತು ಚಿತ್ರ ಸಹಿತವಾಗಿ ಸುಮಾರು 6 ಆಯಾಮಗಳಲ್ಲಿ ಅದು ದಾಖಲೆ ಆಗ್ತದೆ. ಸೊ ಆದ ಕಾರಣ ನಾನು ಬೈಬಲ್ ಕಣ್ಣಿನಿಂದ ನೋಡುವಾಗ ಬರೀ ಕಣ್ಣಿನಿಂದ ನೋಡಿದ್ದು ನನ್ನ ಮಿದುಳಿನಲ್ಲಿ ದಾಖಲೆ ಆಗ್ತದೆ. ನನ್ನ ಬಾಯಿಂದ ಉಚ್ಚರಿಸುವಾಗ ನಾಲಿಗೆ ಏನು ಶಬ್ದಗಳನ್ನು ಉಚ್ಚರಿಸ್ತದೆ, ಧ್ವನಿ ತಂತುಗಳು ಏನು ಶಬ್ದಗಳನ್ನು ಹೇಳ್ತಾ ಇದೆ, ಅದೆಲ್ಲ ಕೂಡಿ ತಲೆಯಲ್ಲಿ ಇನ್ನೊಂದು ರೀತಿಯಿಂದ ದಾಖಲೆ ಆಗ್ತದೆ. ಅದನ್ನು ನನ್ನ ಕಿವಿಯಲ್ಲಿ ನಾನೇ ಕೇಳಿಸಿಕೊಳ್ಳುವಾಗ ಕಿವಿಯಿಂದ ಒಳಗೆ ಹೋಗಿ ಮತ್ತೊಂದು ರೀತಿಯಿಂದ ದಾಖಲೆ ಆಗ್ತದೆ. ಸೊ 3 ಮಟ್ಟದಲ್ಲಿ ವಾಕ್ಯ ದಾಖಲೆ ಆಗ್ತದೆ. ಅದ ಕಾರಣ ಉಚ್ಚರಿಸಿ, ಬಾಯಿಂದ ಶಬ್ದಗಳನ್ನು ಉಚ್ಚರಿಸಿ ಓದುವಂಥದ್ದು ಹೆಚ್ಚು ಪ್ರಯೋಜನಕಾರಿ ಮತ್ತು ಹೆಚ್ಚು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯವಾದಂಥ ಒಂದು ಸಂಗತಿ ಅದಾಗಿದೆ. ಆದ ಕಾರಣ ಅದನ್ನೇ ಬಹಳ ವರ್ಷಗಳಿಂದ ನಾನು ರೂಢಿ ಮಾಡ್ಕೊಂಡು ಬಂದೆ. ಆಮೇಲೆ ಕೆಲವು ಬೈಬಲ್ಗಳನ್ನು ಆ ರೀತಿ ಉಚ್ಚರಿಸಿ ಓದುವುದು ನನಗೆ ಸಾಧ್ಯವಾಗಲಿಲ್ಲ. ಉದಾಹರಣೆಗೆ ಆಂಪ್ಲಿಫೈಡ್ ಬೈಬಲ್ ಓದಿದರೆ ಒಂದು ವಚನ ಇಷ್ಟು ಉದ್ದ ಇರ್ತದೆ, ಅದರಲ್ಲಿ ಇಷ್ಟು ಮೀನಿಂಗ್ ಇರ್ತದೆ, ಅದ್ರ ಇಷ್ಟೆಲ್ಲ ಮೀನಿಂಗ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಉಚ್ಚರಿಸಿ ಓದಿದ್ದವನಿಗೆ ಅರ್ಥ ಆಗೋದಿಲ್ಲ, ಕೇಳಿಸ್ಕೊಂಡವನಿಗೆ ಅರ್ಥ ಆಗೋದಿಲ್ಲ. ಅಂತ ವಿಚಿತ್ರವಾದಂಥ ರೀತಿಯಲ್ಲಿ ಇದ್ದಿದ್ದರಿಂದ ಕೆಲವು ಬೈಬಲ್ಗಳನ್ನ ಆ ರೀತಿ ಉಚ್ಚರಿಸಿ ಓದಲಿಕ್ಕೆ ಆಗಲಿಲ್ಲ, ಮನಸ್ಸಿನಲ್ಲಿ ಓದ್ತಾ ಇದ್ದೆ. ಆದರೆ ತೀರಾ ಇತ್ತೀಚೆಗೆ ಈ ವರ್ಷ ಅಲ್ಲ, ಹಿಂದಿನ ವರ್ಷದಿಂದ ನಾನು ಒಂದು ದೊಡ್ಡ ಅಕ್ಷರದ ಒಂದು ದೊಡ್ಡ ಬೈಬಲ್ ತೊಗೊಂಡಿದ್ದೀನಿ, ಕನ್ನಡ ಬೈಬಲ್. ಸೊ ಅದನ್ನು ಇಷ್ಟು ವರ್ಷ ಉಪಯೋಗಿಸ್ಲಿಲ್ಲ. ನನ್ನ ರೂಢಿ ಏನಂತಂದರೆ, ಯಾವುದೇ ಬೈಬಲ್ ನಾನು ತೆಗೆದುಕೊಂಡು ಬಂದರೂ ಅದನ್ನು ಪೂರ್ಣ ಓದಿ ಮುಗಿಸಿದ ಮೇಲೇ ಅದ್ರ ಬಗ್ಗೆ ನಾನು ಅಭಿಪ್ರಾಯ ಹೇಳಬೇಕು. ಸೊ ಅದ ಕಾರಣ ಅದನ್ನು ಪೂರ್ಣ ಓದಿ ಮುಗಿಸುವಂತೆ ನಾನು ಅದನ್ನು ಕೈಗೆತ್ತಿಕೊಂಡು ನಾನೊಂದು ಒಂದು ಹೊಸ ಶೈಲಿ ನಾನು ರೂಢಿಸ್ಕೊಂಡೆ. ಏನಂತಂದರೆ, ಬೈಬಲ್ ತೊಗೊಂಡು ಅದನ್ನು ಓದಬೇಕು, ಕಂಟಿನ್ಯೂಸ್ ಆಗಿ ಓದಬೇಕು.
ಅಂದರೆ ಬೆಳಿಗ್ಗೆ ಇಷ್ಟು ಅಧ್ಯಾಯ ಓದಿದ್ರೆ ಅಷ್ಟೇ ಅಧ್ಯಾಯ ರಾತ್ರಿನೂ ಓದಬೇಕು. ಓದಿ ಆಮೇಲೆ ಅದನ್ನು ಈಗ ಉದಾಹರಣೆಗೆ ಮೊದಲಿಂದ ನಾನು ಶುರು ಮಾಡಿದ್ದು ಬೆಳಿಗ್ಗೆ 7 ಅಧ್ಯಾಯ, ರಾತ್ರಿ 7 ಅಧ್ಯಾಯ. 7 ಅಧ್ಯಾಯಗಳಲ್ಲಿ ಕನ್ನಡ ಬೈಬಲ್ನಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೆ ಕೆಳಗೆ ಫುಟ್ ನೋಟ್ ಇದ್ದಾರೆ. ಈಗ ನಾವು ಉಪಯೋಗಿಸುವಂಥ ಕನ್ನಡ ಬೈಬಲಲ್ಲಿ ಆ ಫುಟ್ ನೋಟ್ನಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೆ ಏನೇನು ಫುಟ್ ನೋಟ್ ಇದೆ, ಯಾವ ಶಬ್ದಗಳಿಗೆ, ಅದನ್ನು ನೋಡುದು, ಅದನ್ನು ಓದಿ ಒಂದು ಅಧ್ಯಾಯ ಅಥವಾ 2 ಅಧ್ಯಾಯ ಅವುಗಳನ್ನು ನೋಡಿ ಮುಗಿಸ್ಬೇಕು. ಅಂದ್ರೆ 7 ಅಧ್ಯಾಯ ಮತ್ತು ಇವೊಂದು 2 ಅಧ್ಯಾಯ, 9 ಅಧ್ಯಾಯ. ಈಗ ಎಲ್ಲಿಗೆ ಬಂದಿದ್ದೀನಿ ಅಂದ್ರೆ 13 ಅಧ್ಯಾಯ ಮತ್ತು 3 ಅಧ್ಯಾಯಗಳು ಮತ್ತೆ ತಿರುಗಿ ಅವೇ ಮೊದಲಿನ 3 ಅಧ್ಯಾಯಗಳನ್ನು ರೆಫರೆನ್ಸ್ ಸಹಿತವಾಗಿ ತಿರುಗಿ ಓದೋದು, ಬೆಳಗ್ಗೆ ಮತ್ತು ರಾತ್ರಿ ಉಚ್ಚರಿಸಿಕೊಂತ ಓದುವುದು. ಬೆಳಿಗ್ಗೆ ಓದಿದ್ದಷ್ಟೇ ಅಧ್ಯಾಯ ರಾತ್ರಿ ಓದ್ತಿರೋ ಅಥವಾ ಬೆಳಿಗ್ಗೆ ಓದಿದ್ದೇನೆ ರಾತ್ರಿ ಓದ್ತೀರೋ? ಇಲ್ಲ, ಬೆಳಿಗ್ಗೆ ಓದಿದಷ್ಟೇ ಅಧ್ಯಾಯ ರಾತ್ರಿ ಓದ್ತೇನೆ. ಮುಂದುವರೆದ ಭಾಗ ಮುಂದುವರೆದಂದ್ರೆ ಅದೊಂದು ಬೇರೆ ಸ್ಟೈಲ್. ಹೆಂಗಂತಂದ್ರೆ ಈಗ 1ರಿಂದ 7 ಅಧ್ಯಾಯ ಓದಿದೆ, ಅದರಲ್ಲಿ 2 ಅಧ್ಯಾಯಗಳನ್ನು ರೆಫರೆನ್ಸ್ ಸಹಿತವಾಗಿ ತಿರುಗಿ ಓದಿದೆ. ಅಲ್ಲಿ ತಿರುಗಿ ಓದುವಾಗ ನಾನು ಬಾಯಿಂದ ಉಚ್ಚರಿಸಿ ಓದಂಗಿಲ್ಲ ಅದನ್ನು. ನಾನು ಅನ್ಯ ಭಾಷೆ ಮಾತಾಡ್ತಾ ಬೈಬಲ್ನಲ್ಲಿ ಆ ರೆಫರೆನ್ಸ್ ನೋಡ್ಕೊಂತ ಹೋಗ್ತಾ ಇರ್ತೇನೆ 2 ಅಧ್ಯಾಯ. ಅದಾದ ಮೇಲೆ ರಾತ್ರಿ ಬರುವಾಗ ಆ 2 ಅಧ್ಯಾಯ ಬಿಟ್ಟು ಮುಂದಿನ 7 ಅಧ್ಯಾಯಗಳನ್ನು ಓದು. ಮತ್ತು ಮರುದಿನ ಬೆಳಗ್ಗೆ ಈ 2 ಅಧ್ಯಾಯಗಳನ್ನು ಬಿಟ್ಟು ಮತ್ತೆ ಮುಂದಿನ 7 ಅಧ್ಯಾಯಗಳನ್ನು ಓದುವುದು. ಓಕೆ, ಇದು ನೀವು ಫುಟ್ ನೋಟ್ ಸಮೇತ ಓದುವಂಥದ್ದು ಇದು ಒಂದು ರೀತಿ ಅಭ್ಯಾಸ, ಸ್ಟಡಿಗಾಗಿ. ಬೆಳಿಗ್ಗೆ ಫಸ್ಟ್ ಓದಿದಂಥದ್ದು ಅದು ರೀಡಿಂಗ್. ಈಗ ಅದನ್ನು ನಾನು ಯಾಕೆ ಪ್ರಾರಂಭ ಮಾಡಿದೆ ಅನ್ನೋದಕ್ಕೆ ಒಂದು ವಿಚಿತ್ರವಾದ ಅನುಭವ ಹೇಳ್ತೇನೆ. ನಾನು ಮೊಬೈಲ್ನಲ್ಲಿ ಬಹಳ ನಿರತನಾಗಿರ್ತಾ ಇದ್ದೆ. ಮೊಬೈಲ್ನಲ್ಲಿ ನೋಡೋದು, ವಾಟ್ಸಪ್ನಲ್ಲಿ ನೋಡೋದು, ಉತ್ತರ ಕೊಡೋದು, ಅಥವಾ ಫೇಸ್ಬುಕ್ ಅಷ್ಟಾಗಿಲ್ಲ, ಇನ್ಸ್ಟಾಗ್ರಾಮ್ನೂ ಅಷ್ಟಾಗಿಲ್ಲ. ಆದರೆ ಮೆಸೇಜ್ ಕೇಳ್ತಾ ಇರೋದು ಅಥವಾ ಅದರೊಳಗೆ ಸುದ್ದಿಗಳನ್ನು ನೋಡೋದು ಮುಂತಾದ ವಿಷಯಗಳಲ್ಲಿ ಬಹಳ ಸಮಯ ಕಳೀತಾ ಇದ್ದೆ. ಆಮೇಲೆ ನನಗೆ ಮನೆಯಲ್ಲಿ ಎಚ್ಚರಿಸ್ತಾ ಇದ್ರು, ಬಹಳ ಸಮಯ ಮೊಬೈಲ್ನಲ್ಲಿ ಕಳೀತಾ ಇದ್ದಾರೆ ಬೈಬಲ್ಗಿಂತ ಹೆಚ್ಚಾಗಿ ಅಂತ. ಅವಾಗ ನನಗೆ ನಾಚಿಕೆ ಆಯಿತು. ನಾನು ಬೈಬಲ್ ಓದೋದ್ರ ಬದಲಾಗಿ ಇದಕ್ಕೆ ಯಾಕೆ ಇಷ್ಟು ಸಮಯ ಕೊಡ್ತಾ ಇದ್ದೇನೆ ಅಂತ. ನಾನು ಆ ಒಂದು ಅಭ್ಯಾಸ ಮುರಿಬೇಕಂತ ಪ್ರತಿ ಸಾರಿ ಮೊಬೈಲ್ ತಗೋಬೇಕಂತ ಒಂದು ವಿಚಾರ ಬರುವಾಗ ಆಮೇಲೆ ಬೈಬಲ್ ತಗೊಳ್ಳೋದು, ಮೊಬೈಲ್ ಬದಲು ಬೈಬಲ್ ತಗೊಳ್ಳೋದು. ಎಲ್ಲರೂ ಮೊಬೈಲ್ ತೊಗೊಂಡು ಕೂತ್ಕೊಳ್ಳೋಣ ಅಂತಂದ್ರೆ ಬೈಬಲ್ ತೊಗೊಂಡು ಕೂತ್ಕೊಳ್ಳೋದು, ಬೈಬಲ್ ಓದಕ್ಕೆ ಶುರು ಮಾಡೋದು. ಯಾವುದೇ ಟೈಮ್ ರಾತ್ರಿ ಇರಲಿ, ಹಗಲಿನಲ್ಲಿ ಇರಲಿ, ಎಲ್ಲೇ ಇರಲಿ. ಇವನ್ ಟಾಯ್ಲೆಟ್ ಹೋದಾಗಲೂ ಮೊಬೈಲ್ ಬದಲಿ ಬೈಬಲ್ ತೊಗೊಂಡು ಹೋಗೋದು. ಓದೋದು ಹಾಗೆ ಕಂಟಿನ್ಯೂಸ್ ಓದೋದು, ಅದು ಉಚ್ಚರಿಸ್ಕೊಂತ ಓದೋದು ರೂಢಿ ಮಾಡ್ಕೊಂಡ್ಬಿಟ್ಟೆ. ನಂದು ಇನ್ನೊಂದು ವಿಷಯ ಗ್ರಹಿಸಿದ್ದೇನೆಂದರೆ, ವಾಕ್ಯದ ಪ್ರಕಾರ ವಾಕ್ಯ ಯಾವ ವಾತಾವರಣದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಆ ವಾತಾವರಣದೊಳಗೆ ಆ ವಾಕ್ಯ ಹರಡುತ್ತದೆ. ಹರಡಿ ಆ ವಾಕ್ಯದ ಶಕ್ತಿ ಏನಂತಂದ್ರೆ ಅದು ಪರಿಸರವನ್ನು ಶುದ್ಧಿಗೊಳಿಸ್ತದೆ. ಏನಾದರೂ ನೀವು ಇದನ್ನ ಪ್ರಾಯೋಗಿಕವಾಗಿ ಮಾಡಿದ ಉದಾಹರಣೆಗಳು, ಫಲ ಕೊಟ್ಟ ಉದಾಹರಣೆಗಳು? ಅದು ನೀವು ಹೇಗೆ ಅದನ್ನ ಮಾಡಿದ್ರಿ, ಅದು ಹೇಗೆ ಫಲ ಕೊಟ್ಟು? ಯಾಕಂತಂದ್ರೆ ನಾನು ಗಮನಿಸಿದ್ದೇನಂತಂದ್ರೆ, ನಾನು ನಿಮಗೆ ಹೇಳಿದ ವಾಕ್ಯದ ದೃಷ್ಟಿಯಿಂದ ನೀವು ಈಗ ಶುದ್ಧರಾಗಿದ್ದೀರಿ. ಯೋಹಾನ 15:3 ಯೇಸು ಸ್ವಾಮಿ ಹೇಳ್ತಾನೆ. ಹೇಳಿದ ವಾಕ್ಯದ ದೃಷ್ಟಿಯಿಂದ, ಬರೆದಂತ ವಾಕ್ಯ ಅಲ್ಲ, ಹೇಳಲ್ಪಟ್ಟಂತ ವಚನ. ಸೊ ಆ ವಾಕ್ಯ ಶುದ್ಧೀಕರಿಸುವ ಸಾಮರ್ಥ್ಯ ಉಳ್ಳದಾಗಿದ್ದರೆ ನಮ್ಮ ನೋಡುವವರ ನೋಟವನ್ನು ಶುದ್ಧೀಕರಿಸ್ತದೆ, ಕೇಳುವವರ ಕಿವಿಗಳನ್ನು ಶುದ್ಧೀಕರಿಸ್ತದೆ. ಯಾವ ವಾತಾವರಣದಲ್ಲಿ ಬಿಡುಗಡೆ ಆಗಿದೆ ವಾತಾವರಣ ಶುದ್ಧೀಕರಿಸ್ತದೆ. ನನಗೆ ಇನ್ನೊಂದು ರೂಢಿ ಮಾಡ್ಕೊಂಡ್ಬಿಟ್ಟೆ, ದೇವರಾತ್ಮ ನಡೆಸಿದ ಪ್ರಕಾರ ಏನಂತಂದ್ರೆ, ಈಗ ಬಹಿರಂಗವಾಗಿ ವಾಕ್ಯ ಸಾರುವುದು ಬಹುತೇಕ ಮಟ್ಟಿಗೆ ಅನೇಕ ಕಡೆಗಳಲ್ಲಿ ನಿರ್ಬಂಧಿಸಲ್ಪಟ್ಟಿತು. ಅದ ಕಾರಣ ನನಗೆ ದೇವರಾತ್ಮ ಪ್ರೇರಣೆ ಕೊಟ್ಟ ಹಾಗೆ ನಾನು ಯಾರಿಗೂ ಹೇಳಲಿಲ್ಲ. ಅವ್ರಿಗೆ ಯಾರಿಗೂ ದೇವ್ರು ಹೇಳಿಲ್ಲ ಅಂದಮೇಲೆ ನಾ ಅವ್ರಿಗೆ ಹೇಳಿ ಕರ್ಕೊಂಡು ಹೋಗಬಾರ್ದು. ಅದ ಕಾರಣ ನಾನೇ ಒಬ್ಬನೇ ಬೆಳಗ್ಗೆ ಇಲ್ಲಿ ಪ್ರೇಯರ್ ಮುಗಿದ ಮೇಲೆ ಮನೆಗೆ ಹೋಗುವಾಗ ಎಲ್ಲಿಯಾದರೂ ಪಟ್ಟಣದಲ್ಲಿ ಎಲ್ಲಿಯಾದರೂ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಕಡೆ ಒಂದು ರಸ್ತೆ ಮೂಲೆಯಲ್ಲಿ ನಿಂತು ಬೈಬಲ್ ತೆರೆದು ಮೊದಲು ಪ್ರಾರ್ಥನೆ ಮಾಡಿ ಬೈಬಲ್ ತೆರೆದು ವಾಕ್ಯವನ್ನು ಜೋರಾಗಿ ಉಚ್ಚರಿಸಿ, ಇನ್ನೂ ಪ್ರಸಂಗ ಮಾಡ್ತಾ ಇದ್ದನು ಅನ್ನೋ ಹಾಗೆ ಜೋರಾಗಿ ಉಚ್ಚರಿಸಿ ವಾಕ್ಯ ಓದಿ 1 ಅಧ್ಯಾಯ 2 ಅಧ್ಯಾಯ 3 ಅಧ್ಯಾಯ ಈ ರೀತಿ ಓದಿ ಅದನ್ನು ಮತ್ತೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದ ಹೇಳಿ ಕ್ಲೋಸ್ ಮಾಡಿ ಆ ಸ್ಥಳದಿಂದ ಹೋಗ್ತಾ ಇದ್ದೆ. ದಿನ ನಿಮಗೆ ರೂಢಿ ಇದೆ. ಸೊ ಆ ವಾಕ್ಯವನ್ನು ಓದುವಾಗ ಬಹಳ ವಿಚಿತ್ರವಾದ ಅನುಭವಗಳು ಆಯಿತು. ನನಗಾಯಿತು, ಬೇರೆಯವ್ರಿಗೂ ಆಯಿತು. ಬೇರೆಯವರು ಅಂತಂದರೆ
ಒಂದು ವಿಚಿತ್ರವಾದ ಉದಾಹರಣೆ ಹೇಳ್ತೇನೆ. ನಾನು ಅಲ್ಲಿ ಮುನ್ಸಿಪಾಲ್ಟಿ ಗಾರ್ಡನ್ ಇದೆ, ಗಾರ್ಡನಿನ ಹತ್ತಿರ ಅಲ್ಲಿ ಒಂದು ಹುಬ್ಬಳ್ಳಿ ಪಟ್ಟಣ ಕಟ್ಟುವುದರಲ್ಲಿ ಹುಬ್ಬಳ್ಳಿ ಒಂದು ಶಿಲ್ಪಿಗರು ಅಂತ ಹೇಳಲ್ಪಡುವಂಥ ಒಬ್ಬ ಮುಖ್ಯ ವ್ಯಕ್ತಿ ಇದ್ದಾರೆ, ಸರ್ ಸಿದ್ದಪ್ಪ ಕಂಬಳಿ ಅಂತೇಳಿ. ಅವ್ರದ್ದೊಂದು ಮೂರ್ತಿ ಇದೆ, ಅದ್ರ ಹತ್ತಿರ ನಿಂತ್ಕೊಂಡು ನಾನು ವಾಕ್ಯ ಓದ್ತಾ ಇದ್ದೆ. ಕಟ್ಟಿ ಇದೆ ಅಲ್ಲಿ, ನಿಂತ್ಕೊಂಡು ವಾಕ್ಯ ಓದ್ತಾ ಇದ್ದೆ. ಆಮೇಲೆ ನಮ್ಮ ಕೂಡ ಇರುವಂಥ ಬೆಳಗ್ಗೆ ಪ್ರೇಯರ್ ಬರುವಂಥ ಕೆಲವು ಸಹೋದರರು ಹೇಳಿದ್ರು, ನಾನು ನಿಮ್ಮ ಕೂಡ ಬರ್ತೇವೆ, ನಾವು ಬರ್ತೇವೆ, ಬರ್ರಿ ಹಾಗಾದ್ರೆ ಅಂತ. ನಾವು ಗಾರ್ಡನ್ ಒಳಗೆ ಹೋಗಿ ರಸ್ತೆಗೆ ಮುಖ ಮಾಡಿ, ಗಾರ್ಡನ್ ಕಾಂಪೌಂಡ್ ವಾಲ್ ಗಿಡ್ಡಿದೆ, ಪುಲ್ಪಿಟ್ನ ಸ್ಟ್ರೈಸ್ ಇದೆ, ಸೊ ಅದ್ರ ಮೇಲೆ ಬೈಬಲ್ ಇಟ್ಟು ಓಪನ್ ಮಾಡಿ ನಾನೊಂದು ಅಧ್ಯಾಯ ಜೋರಾಗಿ ಓದೋದು, ನೆಕ್ಸ್ಟ್ ಇನ್ನೊಬ್ಬನು ಸ್ವಲ್ಪ ದೂರದಲ್ಲಿ ನಿಂತು ಅವನು ಓದೋದು, ಇನ್ನೂ ಸ್ವಲ್ಪ ದೂರದಲ್ಲಿ ಮತ್ತೊಬ್ಬರು ನಿಂತು ಅವನು ಓದೋದು. ಈಗ 3-4 ಜನ ವಾಕ್ಯ ಓದೋದು ಮಾಡ್ತಿದ್ವಿ. ಆವಾಗ ಒಂದು ದಿವಸ ಒಬ್ಬಳು ಮುನ್ಸಿಪಾಲ್ಟಿ ವರ್ಕರ್ ರಸ್ತೆ ಕಸ ಹೊಡಿತಾ ಬಂದು ನಾನು ಓದುವ ಸ್ಥಳದಲ್ಲಿ ಸಾವಕಾಶವಾಗಿ ಕಸ ಹೊಡಿತಾ ಕೇಳಿಸ್ಕೊಂಡಿದ್ದ, ಬೇಕಂತಲೇ ಸಾವಕಾಶವಾಗಿ ಕಸ ಹೊಡಿತಾ ಇದ್ದಾಳೆ. ಆಮೇಲೆ ತಿರುಗಿ ಹೊಳ್ಳಿ ಬಂದು ನಾನು ಓದೋದು ಮುಗಿಸಿದ ಮೇಲೆ, ಸಾಹೇಬ್ರೆ ನೀವು ಯಾವ ಪುಸ್ತಕದಾಗಿಂದ ಓದಾಗ್ತೀರಿ, ಏನದು ಓದಾಗ್ತಿದ್ದು ಅಂತ ಕೇಳಿದ್ರು. ಯಾಕೆ ಏನಾಯಿತು ಅಂತಂದ್ರೆ, ಅದ್ರಾಗ ಏನು ಬರ್ದಿತ್ತು ಹಂಗೆ ನಮ್ಮ ಜೀವನದಾಗ ಕುಟುಂಬದಾಗ ನಡೆದಿದ್ರಿ, ಅದಕ್ಕೆ ನನಗೆ ದೇವರು ನನಗೆ ಇದು ಮಾತಾಡಕತ್ತೈತಿ ಅಂತ. ಏನಾಗಿದೆ ಅನ್ಕೊಂಡು, ನನ್ನ ಮಗಗೆ ಪ್ರೀತಿಯಿಂದ ನಾನು ಮದುವೆ ಮಾಡಿದೆ, ಈಗ ಸೊಸೆ ಬಂದು ನನಗೆ ಹೊರಗೆ ಹಾಕ್ಬಿಟ್ಟಾಳೆ, ನಾನೀಗ ನನ್ನ ಜೀವನ ನೋಡ್ಕೊಳ್ಬೇಕು ಅನ್ನುವಂಥ ಸ್ಥಿತಿಗೆ ಬಂದ್ಬಿಟ್ಟೇನೆ. ಮನೆಯಲ್ಲಿ ಹಿಂಗಾಗ್ತದೆ ಅಂತ ನಾನು ಯಾವುದು ಓದ್ತಾ ಇದ್ದೆ ಅಂತಂದರೆ, ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯದಲ್ಲಿ ಮಾಟ ಮಂತ್ರ ಮಾಡೋದ್ರ ಬಗ್ಗೆ ಹೇಳ್ತದೆ. ಪ್ರೇತ ಸಿದ್ಧರು, ಬೇತಾಳಿಕರು, ಇಂಥವ್ರು ಏನೇನು ಮಾಡ್ತಾರೆ ಅದು ಮಾಡಬಾರ್ದು ಅಂತ ಹೇಳಿರೋದನ್ನು ಓದ್ತೇವೆ. ಸೊ ಅದನ್ನೆಲ್ಲ ನಮ್ಮ ಸೊಸೆ ನನಗೆ ವಿರುದ್ಧವಾಗಿ ಮಾಡಿ ನನ್ನ ಮನೆಯಿಂದ ಹೊರಗೆ ಹಾಕ್ಸ್ಬಿಟ್ಟಿದ್ದಾಳೆ. ನನ್ನ ಸ್ವಂತ ಮಗನೇ ನಾನು ನನಗೆ ಪ್ರೀತಿ ಮಾಡೋದಿಲ್ಲ. ನೋಡ್ರಿ ಅದರಲ್ಲಿ ಬರೆದಿದ್ದು ಎಷ್ಟು ನಿಜ ಇದೆ ಅಂತ. ನನಗೆ ಅದು ಪುಸ್ತಕ ಕೊಡ್ತೀರಿ ಅಂತ ಕೇಳಿದ್ಲು. ನಾನು ಕೊಡ್ತೇನೆ, ನಾಳೆ ಬಾ ನಿನ್ಗೊಂದು ಹೊಸ ತಂದು ಕೊಡ್ತೇನೆ ಅಂತ ಹೇಳಿದೆ. ಮರುದಿವ್ಸ ಬಂದ್ಲು, ಆಕೆಗೊಂದು ಹೊಸ ಬೈಬಲ್ ಕೊಟ್ಟೆ ಆಕೆ. ಸೊ ವಾಕ್ಯ ಹೇಗೆ ಕೆಲಸ ಮಾಡ್ತದೆ ಹೇಳಕ್ಕೆ ಬರೋದಿಲ್ಲ. ಒಂದು ಸಾರಿ ನಾನು ಜೋರಾಗಿ ಓದ್ತಾ ಇರುವಾಗ ನಮ್ಮ ಚರ್ಚಿನ ಒಬ್ಬರು ಅಲ್ಲಿಂದ ಹಾದು ಕೆಲ್ಸಕ್ಕೆ ಹೋಗ್ತಾಯಿದ್ರು, ವೇಗವಾಗಿ ಸ್ಕೂಟ್ರ್ ಮೇಲೆ. ನಂಗೆ ನೋಡಿದ್ರು, ಬೇಕಂತಲೇ ಸಾವಕಾಶ ಮಾಡಿದರು, ಕೇಳಿಸ್ಕೊಂಡ್ರು, ನಂಗೆ ಡಿಸ್ಟರ್ಬ್ ಮಾಡಲಿಲ್ಲ, ಕೇಳಿಸ್ಕೊಂಡು ಹೋಗ್ಬಿಟ್ರು. ಆಮೇಲೆ ಅವ್ರು ಹೇಳಿದರು, ನಿಮಗೆ ಈ ವಾಕ್ಯ ಓದುತ್ತಿರುವಾಗ ನನಗೆ ಹೇಗೆ ಅನ್ನಿಸ್ತಾ ಇತ್ತು ಅಂದರೆ, ನಿಮ್ಮ ಬಾಯೊಳಗಿಂದ ಒಂದು ಶಕ್ತಿ ಹೊರಡ್ತಾ ಇದೆ, ಪಟ್ಟಣದ ವಾತಾವರಣದೊಳಗೆ ಹೋಗ್ತಾ ಇದೆ ಅಂತ ಕಾಣಿಸ್ದಂಗೆ ನನಗೆ ಅನ್ನಿಸ್ತು ಅಂತ. ಇನ್ನೊಂದು ವಿಚಿತ್ರ ಏನಂತಂದ್ರೆ, ಅಲ್ಲೇ ನಿಂತು ನಾನು ಓದ್ತಾ ಇರುವಾಗ ಗಾರ್ಡನ್ನಲ್ಲಿ ವಾಕಿಂಗ್ ಒಬ್ಬನು ಮಾಡ್ತಾ ಇದ್ದ. ಹುಬ್ಬಳ್ಳಿಯವನಲ್ಲ ಅವನು, ಬಿಜಾಪುರ್ನವನು. ಅವನು 2-3 ದಿವಸ ನೋಡಿದ್ದಾನೆ. ಆಮೇಲೆ ಒಂದು ದಿವಸ ಬಂದು ನೀವು ಏನು ಪುಸ್ತಕ ಇದು, ಅದರಿಂದ ಯಾಕೆ ಓದ್ತಾ ಇದ್ದೀರಿ, ಇಲ್ಲಿ ಯಾಕೆ ಬಂದು ನಿಂತು ಓದ್ತಾ ಇದ್ದೀರಿ ಅಂತ ಕೇಳಿ. ನಾನು ಕ್ರೈಸ್ತನು, ನಾನು ಬೈಬಲ್ ಓದ್ತಾ ಇದ್ದಾನೆ, ನನಗೆ ಓದೋದು ರೂಢಿಯಾಗಿದೆ, ದೇವ್ರಿಗೆ ಈ ರೀತಿ ಓದಂತ ನನಗೆ ಹೇಳಿದ ಅಂತೇಳಿ. ಯಾಕೆ ಓದ್ತೀರಿ ಅಂತ ಹೇಳಿದ ಅವನು. ನಾನು ಹೇಳಿದೆ, ಪಟ್ಟಣದ ವಾತಾವರಣ ಕಲುಷಿತಗೊಂಡಿದೆ. ಕೆಳಗೆ ನೋಡಿದರೆ ಹೊಲಸಾದ ವಿಷಯಗಳು ಕಾಣ್ತೇವೆ, ನೇರವಾಗಿ ನೋಡಿದರೆ ಅಲ್ಲಿ ಹೊಲಸಾದ ವಿಷಯಗಳು ಬೋರ್ಡ್ನಲ್ಲಿ ಕಾಣ್ತವೆ, ಮೇಲೆ ನೋಡಿದ್ರೆ ದೊಡ್ಡ ಬಿಲ್ ಬೋರ್ಡ್ನಲ್ಲಿ ಸಹ ನಮ್ಮ ಮನಸ್ಸನ್ನು ಕೆಡಿಸುವಂಥ ಹೊಲಸುಗಳೇ ತುಂಬಿವೆ. ಅಂಥದ್ರ ನಡುವೆ ನಾನು ವಾಕ್ಯ ಕಳಿಸ್ತಾ ಇದ್ದೇನೆ. ಜೀವಂತ ದೇವರ ಮಾತುಗಳಿವು, ಅವು ಪರಿಶುದ್ಧ ವಚನಗಳು. ಅವುಗಳನ್ನು ಕಳಿಸುವಾಗ ಅದು ವಾತಾವರಣ ಶುದ್ಧೀಕರಿಸ್ತದೆ, ಕೇಳುಗರಿಗೆ ಅದು ಆಶೀರ್ವಾದವನ್ನು ಉಂಟು ಮಾಡಿ ಅವ್ರ ಕಣ್ಣು ತೆರೆಸುವಂಥದ್ದಾಗಿದೆ. ಆದ ಕಾರಣ ಅದನ್ನು ಓದ್ತಾ ಇದ್ದೇನೆ. ಎಷ್ಟು ಅದ್ಭುತವಾದ ವಿಷಯ ಹೇಳಿದ್ರಲ್ಲ ನೀವು ಅಂತ ಅನ್ನಂದ. ನೀವು ಬಿಜಾಪುರ್ಗೆ ಬಂದರೆ ದಯಮಾಡಿ ನಮ್ಮ ಮನೆಗೆ ಬಂದು ಹೋಗ್ರಿ ಅಂತ. ಅಂದರೆ ಅದು ಏನು ಕೆಲಸ ಮಾಡ್ತದೆ ನಮಗೆ ಗೊತ್ತಿಲ್ಲ, ಆದರೆ ಹೇಗೆ ಕೆಲಸ ಮಾಡ್ತಿದ್ದೆ ಅವ್ರು ಹೇಳಿದ ಮೇಲೆ ನಮ್ಗೆ ಗೊತ್ತಾಗ್ತದೆ. ಒಂದು ಸಾರಿ ಟ್ರಾಫಿಕ್ ಅಲೈನಲ್ಲಿ ನಿಂತ್ಕೊಂಡು ಜೋರಾಗಿ ವಾಕ್ಯ ಓದ್ತಾಯಿದ್ದೀನಿ. ಜನರೆಲ್ಲ ದೂರದಲ್ಲಿ ಇಟ್ಕೊಂಡ್ರೆ, ಯಾಕಂದರೆ ಬ್ಯಾರಿಕೇಡ್ ಎಲ್ಲ ಸುತ್ತಲೂ ಹಾಕಿದ್ದಾರೆ. ಅಂಥ ನಡುವೆ ನಾನು ಓದ್ತಾ ಇದ್ದೇನೆ. ಕೆಲವ್ರು ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ. ಒಬ್ಬನು ನೀವು ಏನು ಓದಾಗ್ತೀರಿ ಅಂತ ಕೇಳಿದ, ಹಳ್ಳಿಯವನು. ನಾನು ಇಂಥ ಒಂದು ಪುಸ್ತಕದೊಳಗಿಂದ ಓದ್ತಾ ಇದ್ದೇನೆ, ಹಾಗೆ ನಡೆದಿದ್ರಿ ನಮ್ಮ ಮನೆಯೊಳಗೆ ಅಂತ ಹೇಳಿ ನನಗೆ ಇಷ್ಟು ಅವಮಾನ ಆಗಿದೆ ನನ್ನ ಊರೊಳಗೆ ಅಂತ ಹೇಳಿದ. ಒಳಗೆ ಬರೀಲಿ ಅಂತ ನನಗೆ ಒಳಗೆ ಬರೋಕ್ಕೆ ಹೇಳಿದೆ. ಬಂದು ಅವ್ನು ಕೇಳಿದಾಗ ಅವನು ಹೇಳಿದ, ನನ್ನ ಊರಿನಲ್ಲಿ ನನಗೊಬ್ಬನೇ ಮಗನರಿ, ನಾನು ಮರ್ಯಾದೆಯಿಂದ ಜೀವಿಸುವಂಥ ದೊಡ್ಡ ಮನುಷ್ಯ ಊರಿನಲ್ಲಿ. ನನಗೆ ನನ್ನ ಮಗ ಅವಮಾನ ಮಾಡಿಬಿಟ್ಟ, ನನ್ನ ಬಂದು ಎಲ್ಲ ಜನ ಬಂದು ನನ್ನ ಕಪಾಳ ಕೊಡ್ದುಬಿಟ್ಟ. ನನಗೆ ಭಾಳ ಮನಸ್ಸಿಗೆ ತ್ರಾಸಾಯಿತು. ಆದರೆ ನನಗೆ ಮನಸ್ಸಿಗೆ ಸಮಾಧಾನ ಆಗುವಂಥ ವಾಕ್ಯ ಇದರೊಳಗಿದೆ, ನೀವು ಓದಾಗ್ತಿರಲ್ಲ ಅಂತ.
ಈಗ ಯೇಸುವಿನ ಆ ವಚನಗಳನ್ನು ನಾನು ಕೇಳಿದೆ, ಆ ಯೇಸುವಿಗೆ ನಾನು ಏನು ಮುಟ್ಟಿಸ್ಬೇಕಲ್ಲ ಅಂತಂದು. ಅಂದ್ರೆ ಏನು ನನಗೆ ಅರ್ಥ ಆಗಲಿಲ್ಲ. ಏನು ಮುಟ್ಟಿಸ್ತೀರಿ ಅಂದರೆ, ಇಲ್ಲ ನಾನು ಯೇಸುವಿಗೆ ಏನು ಮುಟ್ಟಿಸ್ಬೇಕಂತ. ನಾನು ಇಲ್ಲೇ ಇರುವ ಅಲ್ಲಪ್ಪ, ನಾನು ಇಲ್ಲಿ ಬಂದು ಓದಿದ್ದೇನೆ, ನಮ್ಮ ಮನೆಗೆ ಹೋಗ್ತೇನೆ ಆಮೇಲೆ ನಾನು ಅಂತ ಹೇಳಿದೆ. ಇಲ್ಲ ನಾನು ಇಲ್ಲಿ ಬಂದು ಏನಾದ್ರು ಮುಟ್ಟಿಸ್ತೇನೆ. ಅವನು ತಮ್ಮ ಹೊಲದಿಂದ ಉಳ್ಳಾಗಡ್ಡೆ ಆಲೂಗಡ್ಡೆಯನ್ನೆಲ್ಲ ತುಂಬಿಸ್ಕೊಂಡು APMC ಮಾರ್ಲಿಕ್ಕೆ ಹೋಗ್ತಾ ಇದ್ದ ಅವನು. ನಾನು ಹೋಗಿ ಬರುವಾಗ ನಾನು ಏನಾದ್ರು ಯೇಸು ಮುಟ್ಟಿಸ್ತೇನೆ ರೀ ಅಂತ. ಆಮೇಲೆ ನನಗೆ ಅರ್ಥ ಆಯ್ತು, ಏನೋ ಕಾಣಿಕೆ ಕೊಡ್ತಾನೆ ಅಂತ. ಅವನು ಹೋದ. ಆಮೇಲೆ ನಾನು ಮನೆಗೆ ಹೋಗ್ಬಿಟ್ಟೆ, ಮರ್ತ್ಬಿಟ್ಟೆ. ಅವನ ಕಡೆಯಿಂದ ನನ್ನ ನಂಬರ್ ಇಲ್ಲ, ನನ್ನ ಕಡೆಯಿಂದ ಅವ್ನ ನಂಬರ್ ಇಲ್ಲ. ಏನು ಹೆಂಗೆ ಪತ್ತೆ ಹಚ್ಚೋದೀಗ? ಮನೆಗೆ ಹೋಗ್ಬಿಟ್ಟೆ. ಇಲ್ಲಿ ಚರ್ಚಿಗೆ ಬಂದೆ. ಒಬ್ಬರು ಪಾಸ್ಟರ್ ಬಂದರು, ಮಾತಾಡ್ಕೊಂಡು ಕುಂತ್ರು. ಎಷ್ಟೊತ್ತನ ಮಾತಾಡಿದ್ರು ಅದಾಯಿತು. ಆಮೇಲೆ ಸಡನ್ಲಿ ನೆನಪಾಯಿತು, ಅವನೊಬ್ಬನು ಬರ್ತಾನೆ ಇದ್ದಿಂದಲ್ಲ ಅಂತೇಳಿ. ನಾನು ಹೋಗ್ಬೇಕಾರೆ ಈಗ ತಿರುಗಿ ಅಲ್ಲಿ ಅಂತ ಹೇಳಿ ಆ ಪಾಸ್ಟರ್ಗೆ ಕಳಿಸಿ ನಾನು ಅಲ್ಲಿ ಬಂದೆ. ಅಲ್ಲಿ ಇಲ್ಲ, ಯಾರೂ ಇಲ್ಲ. ಒಂದು 3-4 ಜನ ಒಂದು ಉಳ್ಳಾಗಡ್ಡಿ ದೊಡ್ಡ ಚೀಲ ಇದೆ, ಆ ಚೀಲದ ಸುತ್ತಲೂ ನಿಂತು ಮಾತಾಡ್ತಾ ಇದ್ದಾರೆ. ಆಮೇಲೆ ನಾನು ಅವ್ರು ಕೇಳಿದೆ, ಇದು ಚೀಲ ನಿಮ್ದೇನ್ರಿ ಅಂತಂದು. ಇಲ್ರಿ ಅಂತಂದು. ನಾವು ಸುಮ್ಮನೆ ನಿಂತು ಮಾತಾಡತ್ತೀವಿ, ಇದು ಯಾರ್ದನ್ನು ಗೊತ್ತಿಲ್ಲ. ಅವ್ರು ಮಾತಾಡಿ ಹೋದ್ರು. ಮತ್ತೊಂದು ಕೆಲವು ಜನ ಬಂದು ನಿಂತರು, ಅಲ್ಲಿ ಏನೋ ಮಾತಾಡ್ತಾ ಇದ್ರು. ಅವರೆಲ್ಲ ಹೋದ್ರು, ಎಲ್ಲರೂ ಹೋದ್ರು. ಅದು ಹಂಗೆ ಬಿತ್ತದು ಅನಾಥವಾಗಿ ಚೀಲ. ನನಗನ್ನಿಸ್ತು, ಇವ ಮನುಷ್ಯ ಮುದುಕ ತಂದು ಕೊಟ್ಟಾನಿಲ್ಲಿ, ಹೆಂಗಾರು ಮುಟ್ಟಿಸ್ಬಿಡಿದ್ವಿ ಇವ್ರಿಗೆ ಅಂತ. ನಾನು ಒಂದು ಅನಾಥಾಶ್ರಮದವ್ರಿಗೆ ಫೋನ್ ಮಾಡಿದೆ, ನಿಮಗೆ ಇಲ್ಲೊಂದು ಉಳ್ಳಾಗಡ್ಡಿ ಚೀಲ ಕೊಡಬೇಕಾಗಿತ್ತು ರೀ, ನಿಮ್ಮ ಹುಡುಗರನ್ನ ಯಾರನ್ನ ಕಳಿಸ್ರಿ ಅಂತ. ಅವ್ರು ಆಟೋ ತೊಗೊಂಡು ಬಂದು ಅದರ ಆಟೋದಲ್ಲಿ ಹಾಕೊಂಡು ಹೋದ್ರು. ಏನೋ ವಿಚಿತ್ರವಾದ ಘಟನೆಗಳು. ಆದರೆ ವಾಕ್ಯ ಹೆಂಗೆ ಕೆಲಸ ಮಾಡ್ತದೆ ಹೇಳಕ್ ಬರೋದಿಲ್ಲ. ಅವನೊಳಗೆ ಎಷ್ಟು ಕೃತಜ್ಞತೆ ಮೂಡಿಸಿದೆ ನೋಡಿ. ಸೊ ಅವ್ನು ಕೂಡ ನಾನು ಇನ್ನೂ ಸ್ವಲ್ಪ ವೈಸ್ ಆಗಿ ನಾನು ಮಾತಾಡಿದ್ದರೆ ಬಹುಶಃ ಅವನು ಸಂಪರ್ಕದಲ್ಲಿ ಇರ್ತಾ ಇದ್ದ ಕಾಣ್ತೈತೆ. ನಾನು ಮಾಡಲಿಲ್ಲ ಅವಾಗ. ಫಾಸ್ಟ್ ನೀವು ವಾಕ್ಯನ ಓದ್ತಾನೆ ಇರ್ತೀರಿ. ಹೌದು. ನಿಮ್ಗೆ ಏನಾದ್ರು ಇನ್ನು ಕೇಳಲಿಕ್ಕಿದ್ರೆ ಇಲ್ಲಿ ಹೇಳ್ರಿ. ನೀವು ವಾಕ್ಯನ ಓದ್ತಲೇ ಇರ್ತೀರಿ ಫಾಸ್ಟ್. ಈಗ ಒಮ್ಮೆ ಓದಿ ಮುಗಿಸಿದ ಕೂಡಲೇ ಮತ್ತೆ ನೀವು ತಿರುಗಿ ಆರಂಭಿಸ್ತೀರಿ, ಆಂಗ್ಲ ಭಾಷೆಯಲ್ಲೋ ಅಥವಾ. ನನ್ನ ರೂಢಿ ಏನಂತಂದ್ರೆ, ಒಂದು ಬೈಬಲ್ ಓದಿ ಮುಗಿಸಿದ ಮೇಲೆ ಅದನ್ನ ಇಟ್ಬಿಟ್ಟು ಮತ್ತೊಂದು ಬೈಬಲ್ ತಗೊಳ್ಳೋದು. ಮತ್ತೊಂದು ಬೈಬಲ್, ಅದು ಭಾಷೆಗಳು ವ್ಯತ್ಯಾಸ ಆಗ್ತದೆ. ಭಾಷೆ ಇಂಗ್ಲಿಷು, ಕನ್ನಡ. ಒಂದು ಸಾರಿ ಹಿಂದಿ ಬೈಬಲ್ ಓದಿದ್ದಾನೆ, ಒಂದು ಸಾರಿ ಮರಾಠಿ ಬೈಬಲ್, ಬರೀ ನ್ಯೂ ಟೆಸ್ಟ್ಮೆಂಟ್ ಏನೋ ಓದಿದ್ದಾನೆ. ಮರಾಠಿ ಓದ್ತೀರಿ ಪಾಸ್ಟ್? ಆದರೆ ಅರ್ಥ ಆಗೋದಿಲ್ಲ ಅಷ್ಟು. ಓಕೆ ಫಸ್ಟ್ ನೀವು ಪದೇ ಓದಿದ್ಮೇಲೆ ಮತ್ತೆ ಇನ್ನೊಂದು ಭಾಷಾಂತರನೋ ಅಥವಾ ಇನ್ನೊಂದು ತಕೊಂಡು ನೀವು ಓದ್ತೀರಿ ಭಾಷೆಯಲ್ಲೂ. ಪದೇ ಅದನ್ನೇ ಓದುವುದಕ್ಕೆ ಹೇಗೆ ಅನ್ಸುತ್ತೆ ಫಸ್ಟ್? ನಿಮ್ಗೆ ಅದು ಬೋರಿಂಗ್ ಅನ್ಸುತ್ತ ಅಥವಾ ಆಸಕ್ತಿ ಹೆಚ್ಚಿಸ್ತದ? ಪ್ರತಿ ಸಾರಿ ಅದರ ಅನುಭವ ಹೊಸದ ಅನಿಸ್ತದ? ಪ್ರತಿ ಸಾರಿ ಹೊಸದಾಗಿರ್ತದೆ. ಹೇಗೆ, ಏನಾದ್ರು ಹೇಳ್ಬೋದು ಫಸ್ಟ್? ಉದಾಹರಣೆಗೆ, ಈಗ ಆದಿಕಾಂಡ 1ನೇ ಅಧ್ಯಾಯದಿಂದ ಓದಕ್ಕೆ ಶುರು ಮಾಡಿದೆ. ಈಗ ಮತ್ತೊಮ್ಮೆ ಓದ್ತಾ ಇದ್ದೇನೆ. ಓದಿದಾಗ ಅದರಲ್ಲಿ ಹೀಗೆ ಸಾಯಂಕಾಲ ಪ್ರಾತಃ ಕಾಲವಾಗಿ ಮೊದಲನೇ ದಿನವಾಯಿತು. ಅದನ್ನು ಓದಿದಾಗ ಅಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಯಾರು ಇನ್ನೂ ಬಂದಿಲ್ಲ. ಹೌದು. ಆದರೂ ಸಾಯಂಕಾಲ ಮತ್ತು ಪ್ರಾತಃ ಕಾಲ ಹೆಂಗಾಯ್ತು? ದಿನ ಆಗ್ಬೇಕಲ್ಲ. ಅದನ್ನು ವಿಚಾರ ಮಾಡಿದಾಗ ಹೌದಲ್ಲ, ಸೂರ್ಯ ಚಂದ್ರ ಇಲ್ಲದೆ ದೇವರು ದಿನಗಳನ್ನು ಮಾಡಬಹುದು. ಅದ್ಭುತ. ಯಾಕಂದ್ರೆ 4ನೇ ದಿನದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ದೇವರು ಮಾಡಿದ. ಮೊದಲನೇ ದಿನದಲ್ಲಿ ಸಾಯಂಕಾಲ ಹೆಂಗಾಯ್ತು, ಪ್ರಾತಃ ಕಾಲ ಹೆಂಗಾಯ್ತು, 2ನೇ ದಿನ ಹೆಂಗೆ ಬಂತು? ಅದಕ್ಕೆ ಆ ಬೆಳಕು, ಅಲ್ಲಿ ಆ ಸಮಯದಲ್ಲಿ ಇದ್ದಂಥ ಬೆಳಕಿಗೆ ಕಾಸ್ಮಿಕ್ ಲೈಟ್ ಅಂತ ಹೇಳ್ತಾರೆ. ಕಾಸ್ಮಿಕ್ ಲೈಟ್, ವಿಶ್ವದ ಬೆಳಕು. ವಿಶ್ವದ ಬೆಳಕು. ಸೂರ್ಯ ಚಂದ್ರ ಇಲ್ಲದೆ ಮೊದಲೇ ಅಸ್ತಿತ್ವದಲ್ಲಿ ಇದ್ದಂಥ ಬೆಳಕು. ಆ ಬೆಳಕು ಉಂಟಾಗಲಿ ಅಂತ ದೇವರು ಹೇಳಿದ. ಆ ಬೆಳಕು ಅಲ್ಲಿ ಬಂತು. ಅವಾಗ ಆ ಬೆಳಕಿನ ನಿಮಿತ್ತವಾಗಿ ಒಂದು ಪ್ರಾತಃ ಕಾಲ, ಸಾಯಂಕಾಲ ಯಾಕಾಯ್ತು ಅಂತಂದ್ರೆ ಭೂಮಿ ತಿರುಗ್ತದೆ. ಸೃಷ್ಟಿಯ ಬೆಳಕಲ್ಲದೆ ಈ ಬೆಳಕು. ಸೃಷ್ಟಿ ಬೆಳಕಲ್ಲದೆ ಈ ಬೆಳಕು ಮೊದಲಿದೆ. ಅದನ್ನು ಮೊದಲು ದೇವ್ರು ತಂದಿದ್ದು. ಬೆಳಕಾಗ್ಲಿ ಅಂದಾಗ ಸೂರ್ಯ, ಚಂದ್ರ, ನಕ್ಷತ್ರ ಆಗಲಿ ಅಲ್ಲ, ಬೆಳಕು ಬರಬೇಕು. ಆಕ್ಚುಲಿ ಯಾವುದೇ ಬೇರೆ ಸೋರ್ಸ್ ಅಥವಾ ಬೆಳಕಿನ ಮೂಲ ಇಲ್ಲದೆ ಅದು ಬರಬೇಕು. ಅಂದ್ರೆ ಅದ್ರ ಮೂಲ ದೇವರೇ, ಅಲ್ಲಿಂದ ಬರಬೇಕು ಅಂಥ ಬೆಳಕು. ಸೊ ಅದನ್ನು ಓದಿದಾಗ ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಮತ್ತೊಂದು ಸಾರಿ ಅದೇ ಅಧ್ಯಾಯ ಓದ್ತಾ ಇರುವಾಗ ಇವೆಲ್ಲ ಸೃಷ್ಟಿ ಮಾಡಿದ ಮೇಲೇ ಮನುಷ್ಯನನ್ನು ದೇವರು ಉಂಟು ಮಾಡಿದ. ಯಾಕಂದರೆ ಮನುಷ್ಯ ಭೂಮಿ ಮೇಲೆ ಬಂದಾಗ ನನಗೆ ಅದಿಲ್ಲ, ಇದಿಲ್ಲ, ಇದು ಸಾಮಾನು ಬೇಕಾಗಿತ್ತು, ಅದು ಸಾಮಾನು ಬೇಕಾಗಿತ್ತು, ಏನು ಕಂಪ್ಲೇಂಟ್ ಮಾಡಬಾರ್ದು. ಅವನು ಎಲ್ಲ ಮೊದಲೇ ರೆಡಿ ಇಟ್ಟು ಆಮೇಲೆ ಮನುಷ್ಯನ ತರಬೇಕು.
ದೇವ್ರ ವಿಚಾರ. ಇದು ದೇವರ ಎಂಥ ಸ್ವಭಾವ, ಪೂರ್ವ ಸಂಕಲ್ಪಿತ ಜ್ಞಾನ. ಮನುಷ್ಯನಿಗೆ ಏನೇನು ಬೇಕಾಗ್ತದೆ ದೇವ್ರು ಮೊದಲೇ ವಿಚಾರ ಮಾಡಿ ಎಲ್ಲ ತಂದಿಟ್ಟ. ಅಡುಗೆ ಮನೆಯೊಳಗೆ ಏನೋ ಕೆಲಸ ಮಾಡುವಾಗ ನನಗೆ ಅದಿಲ್ಲ ಇದಿಲ್ಲ ತಂದು ಕೊಡ್ಬೇಕು ಅನ್ಕೊ ಮತ್ತೆ ಇಮಿಡಿಯೇಟ್ಲಿ ನಾವು ಪೇಟೆಗೆ ಓಡಬೇಕು. ಹಂಗೆ ದೇವ್ರು ಯಾವುದೇ ವ್ಯವಹಾರ ಇರಲಿಲ್ಲ, ಎಲ್ಲ ರೆಡಿ ಇಟ್ಟೇ ಮನುಷ್ಯನ ತಂದಿಟ್ಟ. ಹಾಗಾದ್ರೆ ಮನುಷ್ಯನ ಮೇಲೆ ದೇವರಿಗೆ ಅಷ್ಟೊಂದು ಕಾಳಜಿ, ಪ್ರೀತಿ. ಈಗಲೂ ಸಹ ಏನು ಮನುಷ್ಯನಿಗೆ ಬೇರೆ ಯಾವುದು ಹೊರಗಿಂದ ಏನು ಬೇಕಾಗಿಲ್ಲ, ಎಲ್ಲ ರೆಡಿನೇ ಇದೆ, ಅವ್ನು ಕಂಡುಕೊಳ್ಬೇಕಷ್ಟೆ. ಸೊ ಒಂದೊಂದು ಸಾರಿ ಅದೇ ಅಧ್ಯಾಯ ತಿರುಗಿ ಹೋದಾಗ ಇನ್ನೊಂದು ಹೊಸ ವಿಷಯ ಅಲ್ಲೇ ಗೊತ್ತಾಗ್ತದೆ. ಐ ನೀಡ್ ನಾಟ್ ಗೋ ಡೀಪ್ ಆ್ಯಂಡ್ ಸ್ಟಡಿ, ಹೋಗಿ ಆಳವಾಗಿ ಅಧ್ಯಯನ ಮಾಡಬೇಕಾಗಿಲ್ಲ, ಅಲ್ಲೇ ಕಣ್ಣಿಗೆ ಕಾಣ್ತದೆ. ದಟ್ಸ್ ಕಾಲ್ಡ್ ಆಸ್ ರೆವಲ್ಯೂಷನ್. ಒನ್ ವಿಚ್ ಇಸ್ ದೇರ್ ಈಸ್ ನೌ ರಿವೀಲ್ಡ್, ಓಪನ್ಡ್, ಅನ್ವೇಲ್ಡ್, ಅವಾಗ ಕಾಣ್ತದೆ ಅಂತ. ಸೊ ದೇವರ ವಾಕ್ಯ ನಮಗೆ ಯಾವಾಗಲೂ ಹೊಸದಾಗಿ ಇರ್ತದೆ, ಹೊಸದಾಗಿ ಒದಗುತ್ತವೆ, ಪ್ರಕಟಣೆಯಾಗಿ ಬರಬೇಕು. ಪ್ರಕಟಣೆಯಾಗಿ ಬರಬೇಕು. ದೇವ್ರ ವಾಕ್ಯ ಅದು ಇಡೀ ಪೂರ್ಣ ವಾಕ್ಯವೇ ಸತ್ಯ. ಅದರೊಳಗೆ ಇಷ್ಟೊಂದು ಸತ್ಯಗಳಿವೆ. ದೇವ್ರ ವಾಕ್ಯ ಅಧ್ಯಯನಕಾರರು ಹೇಳುವ ಹಾಗೆ ವಾಕ್ಯದ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಸತ್ಯ ಇದೆ, ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಸತ್ಯ ಇದೆ, ಒಂದೊಂದು ವಚನದಲ್ಲಿ ಒಂದೊಂದು ಸತ್ಯ ಇದೆ, ಒಂದೊಂದು ಶಬ್ದದಲ್ಲಿ ಒಂದೊಂದು ಸತ್ಯ ಇದೆ. ಈಗ ಇಬ್ರಿಯ ವಾಕ್ಯ ಬೋಧಕರು ಕಲಿಸುವಂಥ ಪ್ರಕಾರ ನೋಡಿದರೆ ಒಂದೊಂದು ಅಕ್ಷರದಲ್ಲಿ ಒಂದೊಂದು ಪ್ರಕಟಣೆ ಇದೆ, ಸತ್ಯ ಇದೆ. ಮತ್ತು ವಾಕ್ಯ ಶಬ್ದ ಅಷ್ಟೇ ಅಲ್ಲ, ಶಬ್ದಗಳಲ್ಲಿ ಇರುವಂಥ ನಡುವಿನ ಅಕ್ಷರಗಳ ನಡುವಿನ ಅಂತರದಲ್ಲಿಯೂ ದೇವರ ಒಂದು ಸತ್ಯ ಇದೆ ಅಂತ. ಎರಡು ಅಕ್ಷರಗಳ ನಡುವೆ ಒಂದು ಅಂತರ ಇರ್ತದಲ್ಲ, ಅದರಲ್ಲಿನೂ ಒಂದು ಸತ್ಯ ಇದೆ ಅಂತ. ಅದನ್ನು ಕಂಡುಕೊಂಡಿರುವಾಗ ನನ್ಗನ್ನಿಸ್ತು, ನಾವು ವಾಕ್ಯ ಅಧ್ಯಯನ ಮಾಡಿಲ್ಲ, ಅವರು ಹೋಗ್ಬಿಟ್ಟಾರೆ ಒಳಗೆ, ದೀಪ ಹೋಗ್ಬಿಟ್ಟಿದ್ದಾರೆ ಅಂತ. ಸೊ ಅಷ್ಟು ಆ ವಾಕ್ಯದೊಳಗಿದೆ. ಆದ ಕಾರಣ ಎಷ್ಟು ಅಗಿದ್ರು ಎಷ್ಟು ಹುಡುಕಿದ್ರು ಅದು ಮುಗಿದಿಲ್ಲ, ಅಷ್ಟೊಂದು ಅದರೊಳಗಿದೆ. ಆದ ಕಾರಣ ಪ್ರತಿ ಸಾರಿ ನಾನು ಬೈಬಲ್ ಓದುವಾಗ ಅದು ಎಂದೂ ಹಳೇದು ಅನಿಸೋದಿಲ್ಲ, ಬೇಜಾರಾಗುವುದಿಲ್ಲ, ಮತ್ತು ಇನ್ನೂ ಹೊಸದಾಗಿ ಇಂಟ್ರೆಸ್ಟ್ ಬರ್ತದೆ. ಫಾಸ್ಟರ್, ನೀವು ಬೈಬಲ್ ಓದೋದ್ರ ಕುರಿತಾಗಿ ಕೆಲವೊಂದು ತೀರಾ ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಮಗೆ ಆಸಕ್ತಿ ಇದೆ. ಫಾಸ್ಟರ್, ಈಗ ನೀವು ಬೈಬಲ್ನ ಓದೋದನ್ನು ರೂಢಿಸ್ಕೊಳ್ತಾ ಬಂದ್ರಲ್ಲ, ಇದರಲ್ಲಿ ನೀವು ದಿನಕ್ಕೆ ಅತಿ ಹೆಚ್ಚು ಅಧ್ಯಾಯ ಓದಿದ್ದು, ಅಥವಾ ವರ್ಷಕ್ಕೆ ಎಷ್ಟು ಸತಿ ಓದಿ ಮುಗಿಸಿದ್ದು, ಅಥವಾ ನೀವು ಸತತವಾಗಿ ಪ್ರತಿದಿನ ಕ್ರಮವಾಗಿ ಎಷ್ಟು ಅಧ್ಯಾಯ ಓದಲೇಬೇಕನ್ನೋದು ನಿಮ್ಮ ತೀರ್ಮಾನ, ಈ ರೀತಿಯಾದದನ್ನ ನಮಗೆ ತಿಳಿಸ್ಬೋದಾ ಫಾಸ್ಟರ್? ಈಗ ವರ್ಷಕ್ಕೆ ಎಷ್ಟು ಸತಿ ಓದಿ ಮುಗಿಸಿದಿರಿ? ಯಾವ್ದಾದ್ರು ಒಂದು ವರ್ಷದಲ್ಲಿ ಅತಿ ಹೆಚ್ಚು ಬಾರಿ ಬೈಬಲ್ ಓದಿದ್ದು? ಒಂದು ವರ್ಷಕ್ಕೆ 2 ಸಾರಿ ಓದಿದ್ದೇನೆ ಬೈಬಲ್. ಒಂದು ವರ್ಷಕ್ಕೆ 2 ಸಾರಿ? ಯಾಕಂದ್ರೆ ಅದು ಆ ಬೈಬಲ್ ಈಸಿ ರೀಡಿಂಗ್ ಇಂಗ್ಲಿಷ್ ಇತ್ತು, ಅದಕ್ಕೆ ಸರಳವಾಗಿ ಓದ್ಲಿಕ್ಕೆ ಸಾಧ್ಯವಾಯಿತು. ಈಗ ಕಿಂಗ್ ಜೇಮ್ಸ್ ವರ್ಷನ್ ಬಂದ್ರೆ ಅಷ್ಟು ಸರಳವಾಗಿ ಓಡಂಗಿಲ್ಲ ಇಂಗ್ಲಿಷ್. ಈಗಲೂ ಫಾಸ್ಟ್? ಈಗಿಲ್ಲ ರೂಢಿಗತಿ. ಸೊ ಅದಕ್ಕಿಂತ ವೇಗವಾಗಿ ಏನು ಓದಿಲ್ಲ ನಾನು, ಆದರೆ ಈಗ ವೇಗವಾಗಿ ಓದ್ಲಿಕ್ಕೆ ಪ್ರಯತ್ನ ಮಾಡತ್ತಾನೆ ಕನ್ನಡ ಬೈಬಲನ್ನೇ ತಿರುಗಿ. ಆದರೆ ನಾನು ನೆನೆಸಿದಷ್ಟು ವೇಗವಾಗಿ ಹೋಗ್ತಾ ಇಲ್ಲ. ಕೆಲವು ಸಾರಿ ವೇಗವಾಗಿರ್ತದೆ, ಕೆಲವು ಸತಿ ಸ್ಲೋ ಆಗಿರ್ತದೆ. ಒಂದ್ ವೇಳೆ ನಿಮಗೆ ಅದರಲ್ಲಿ ಹೊಸ ವಿಷಯಗಳು ಬರುವಾಗ ನೀವು ಅದರ ಆಲೋಚನೆಯಲ್ಲಿ, ಜ್ಞಾನದಲ್ಲಿ ನಿಧಾನ ಆಗಿರ್ಬೋದು. ಫಾಸ್ಟರ್, ನೀವು ಇಂಗ್ಲಿಷ್ನ ಅತಿ ಹೆಚ್ಚು ವರ್ಷಗಳನ್ನ ಓದಿದ್ದೀರಿ ಅಂತ ಹೇಳಿದ್ರಲ್ಲ, ಒಟ್ಟು ಇಂಗ್ಲಿಷ್ನಲ್ಲಿ ಎಷ್ಟು ಓದಿರ್ಬೋದು ಫಾಸ್ಟರ್? ಸುಮಾರು 75-76 ವರ್ಷನ್ಸ್ ಇಂಗ್ಲಿಷ್ ಬೈಬಲ್. 75-76? ನನಗೆ ಗೊತ್ತಿಲ್ಲ ಫಾಸ್ಟರ್, ನಾನು ಅಷ್ಟು ನೋಡಲಿಲ್ಲ. ಕೆಲವು ಪ್ರಿಂಟ್ನಲ್ಲಿ ಸಿಕ್ಕಿಲ್ಲ ನನಗೆ, ಮೊಬೈಲ್ನಲ್ಲಿ ಓದಿದ್ದೇನೆ. ಓಕೆ, ಸಾಫ್ಟ್ ಕಾಪೀಸ್. ಒಂದು ವೇಳೆ ನಿಮಗೆ ಪ್ರಿಂಟ್ ಆಗಿದ್ದು ಪುಸ್ತಕದ ರೂಪದಲ್ಲಿ ಸಿಕ್ಕಿದ್ರೆ ಅಂಥದ್ದು ಎಷ್ಟು ನೀವು ಹೊಂದಿಸ್ಕೊಂಡಿದ್ದೀರಿ ಫಾಸ್ಟ್? ಈಗ ಸದ್ಯಕ್ಕೆ ನನ್ನ ಕಡೆ ಕೆಲವು ಬೈಬಲ್ಸ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೇನೆ, ಯಾಕಂದ್ರೆ ಸ್ಥಳ ಇಲ್ಲ. ಆದರೂ ನೀವು ಸಂಗ್ರಹಿಸಿದ್ದು ಅದ ಒಂದು 50 ಭಾಷಾಂತರ ಬೇರೆ ಆದರೂ ಇರ್ಬೋದು. 50? ಈ ಎಲ್ಲಿ ಸಿಗದೇ ಇರುವಂಥ ಒಂದು ಬೈಬಲ್ ನನಗೆ ಸಿಕ್ಕಿತ್ತು ನಮ್ಮ ತಮ್ಮನ ಕಡೆಯಿಂದ.
ಮತ್ತೆ ಓದಿದ್ಮೇಲೆ ತಿರುಗಿ ಅವ್ನು ಕೊಟ್ಟೆ. ಅದಕ್ಕೆ ಬರ್ಕ್ಲೆ ವರ್ಷನ್ ಅಂತ ಹೇಳ್ತಾರೆ. ಕೇಳಿದ್ರೆ ಬರ್ಕ್ಲೆ, ನಾಟ್ ಬಾರ್ಕ್ಲೆ, ಬರ್ಕ್ಲೆ. ಇಲ್ಲ, ಬರ್ಕ್ಲೆ ಕೇಳಿಲ್ಲ ಫಸ್ಟ್ ಟೈಮ್. ಬರ್ಕ್ಲೆ ಇದನ್ನೇ ಬಾರ್ಕ್ಲೆ ಅಂತನೂ ಇದೆ, ಎರಡು. ಬರ್ಕ್ಲೆ ಕಾಮೆಂಟ್ರಿ ಗೊತ್ತು ನನಗೆ. ಅದು ಒಂದು ಭಾಷಾಂತರ ಇದೆ, ವರ್ಷನ್ ಇದೆ. ಬರ್ಕ್ಲೆ ವರ್ಷನ್ ಅಂತ ಒಂದಿದೆ. ಅದು ಬಾಂಬೆಯಲ್ಲಿ ಇರುವಂಥ OM ಬುಕ್ ಹೌಸ್ ಒಂದು ಸಾರಿ ಅದರದ್ದು ಗೋಡೌನ್ ಸುಟ್ಟೋಯ್ತು, ಬೆಂಕಿ ಎತ್ತಿ. ಅವಾಗ ಅದರಲ್ಲಿ ಉಳಿದಿದ್ದು ಕೆಲವು ಬೈಬಲ್ಗಳನ್ನು ನಮ್ಮ ತಮ್ಮ ತೊಗೊಂಬಂದಿದ್ದ ಅಲ್ಲಿಂದ ಫ್ರೀಯಾಗಿ. ಅದನ್ನು ಮತ್ತೆ ಅಲ್ಲಿ ಎಜ್ಜೆಲ್ಲ ಕಟ್ಟಿಂಗ್ ಮಾಡಿ ಅದನ್ನು ಬೈಂಡಿಂಗ್ ಮಾಡಿಸಿದ್ವಿ ನಾವು. ಅದ್ರಾಗ ಒಂದು ಬಾರ್ಕ್ಲೆ ವರ್ಷನ್ ಅಂತ ಒಂದು ಸಿಕ್ತು. ಅದನ್ನು ಓದಿದಾಗ ಬಹಳ ಚಂದ ಅನ್ನಿಸ್ತು ನನಗೆ. ರೀಡಿಂಗ್ ಸಲುವಾಗಿ ಬಹಳ ಚೆನ್ನಾಗಿದೆ. ಲೈಕ್ ಪುಲ್ಪಿಟ್ ರೀಡಿಂಗ್, ಇಟ್ ಇಸ್ ವೆರಿ ನೈಸ್. ಕಿಂಗ್ ಜೇಮ್ಸ್ ವರ್ಷನ್ ನಂತರ ಬರುವುದಂತಂದ್ರೆ ಓದ್ಲಿಕ್ಕೆ ಆ ರೀತಿ ಪುಲ್ಪಿಟ್ನಿಂದ ಓದ್ಲಿಕ್ಕೆ ಯೋಗ್ಯವಾಗಿರುವುದು ನನ್ನ ದೃಷ್ಟಿಯೊಳಗೆ. ಕಿಂಗ್ ಜೇಮ್ಸ್ ವರ್ಷನ್ ನಂತರ ಬಾರ್ಕ್ಲೆ ವರ್ಷನ್ ಇದೆ. ಬಾರ್ಕ್ಲೆ ವರ್ಷನ್ ನಂತರ ನ್ಯೂ ಅಮೆರಿಕನ್ ಸ್ಟ್ಯಾಂಡರ್ಡ್ ಬೈಬಲ್ ಇದೆ. ನ್ಯೂ ಅಮೆರಿಕನ್ ಸ್ಟ್ಯಾಂಡರ್ಡ್ ಬೈಬಲ್ ಆದ ನಂತರ ಇನ್ನೊಂದು ಬೈಬಲ್ ಇದೆ, NIV ಅಲ್ಲ, ರಿವೈಸ್ ಸ್ಟ್ಯಾಂಡರ್ಡ್ ವರ್ಷನ್. ಇವಿಷ್ಟ ಬೇರೆಯವು ಅಷ್ಟು ಪುಲ್ಪಿಟ್ನಿಂದ ಓದಲಿಕ್ಕೆ ಯೋಗ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ದಿಸ್ ಇಸ್ ದ ವರ್ಡ್ ಆಫ್ ಗಾಡ್ ಐ ಆಮ್ ರೀಡಿಂಗ್ ಟು ಯು ಅಂತ ಹೇಳೋಕ್ಕಾಗೋದಿಲ್ಲ ಕೆಲವು ಬೈಬಲ್ಗಳು. ಅಂದರೆ ಕೇಳುಗರ ಮನಸ್ಸಿನೊಳಗೆ ಅಷ್ಟು ಇಂಪ್ಯಾಕ್ಟ್ ಕೊಡೋದಿಲ್ಲ ಅವು. ಫಸ್ಟ್ ನೀವು ಹೇಳೋದನ್ನು ಗಮನಿಸಿದ್ರೆ ಕೆಲವು ವರ್ಷನ್ಗಳನ್ನ ಬೇಸ್ ವರ್ಷನ್ಗಳಾಗಿಟ್ಟು ಅದರದ್ದು ನಾವು ಇನ್ನೂ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕೆಲವು ಭಾಷಾಂತರಗಳನ್ನ ಪಕ್ಕದಲ್ಲಿ ನಾವು ಇಟ್ಕೊಳ್ಬಹುದು. ಮತ್ತೆ ಯಾವುದನ್ನ ಪ್ರಸಂಗ ಪೀಠದಲ್ಲಿ ಉಪಯೋಗಿಸ್ಲಿಕ್ಕೆ ಆಗಲ್ಲ, ಈ ರೀತಿ ಕೆಲವು ಆಲೋಚನೆಗಳು ನಿಮ್ಗೆ ಚೆನ್ನಾಗುತ್ತೆ. ಅದು ಹಾಗಾದ್ರೆ ಒಂದು ಬೇಸ್ ರೀತಿ ಇಟ್ಕೊಳ್ಬಹುದಾದದ್ದು. ಬೇಸ್ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಯಾವಾಗಲೂ ಯೋಗ್ಯವಾಗಿರುವಂಥ ಒಂದು ಬೈಬಲ್ ಇದ್ರೆ ಕಿಂಗ್ ಜೇಮ್ಸ್ ವರ್ಷನ್. ಕಿಂಗ್ ಜೇಮ್ಸ್. ಅದರ ನಂತರಕ್ಕೆ NKJV ಬರುವುದಿಲ್ಲ. NKJV ಇಟ್ ಹಸ್ ಗಾನ್ ಡೌನ್ ಸ್ಟ್ಯಾಂಡರ್ಡ್. ಇದೇ ಹುಬ್ಳಿ ರೈಲ್ವೆ ಸ್ಟೇಷನ್ ಅಲ್ಲಿ ED ಚಲೋದೇವರು ಹೇಳ್ತಾ ಇದ್ರು ಪಾಸ್ಟ್, KJV ಇಂದ NKJV ಆಗೋದ್ರೊಳಗೆ ಲಾರ್ಡ್ ಎನ್ನುವಂತ ಒಂದು ಪದವನ್ನ, ದೇವರನ್ನ ಸಂಬೋಧಿಸಿ ಇಡುವಂತ ಲಾರ್ಡ್ ಎನ್ನುವಂತ ಒಂದು ಪದವನ್ನ ಎಲ್ಲ ಕ್ಯಾಪಿಟಲ್ LORD 2000ಕ್ಕಿಂತಲೂ ಅಧಿಕ ಸಾರಿ ಅದನ್ನ ತೆಗೆದುಬಿಟ್ಟಿದ್ದಾರೆ. ಹೌದು, ಹಾಗಾಗಿ ಕೆಲವು ವಿಷಯಗಳೆಲ್ಲ ಅದಷ್ಟು ಸಮಂಜಸ ಆಗಲ್ಲ ಅಂತ ಅವರು ಹೇಳ್ತಾ ಇದ್ರು. ಈ KJV ಪಕ್ಕದಲ್ಲಿ ನಾವು ಅದನ್ನ ಇನ್ನೂ ಸಮರ್ಪಕವಾಗಿ ಗ್ರಹಿಸಲಿಕ್ಕೆ ನಮಗೆ ಬೆಂಬಲ ನೀಡುವಂತ ಬೈಬಲ್ಗಳಲ್ಲಿ NASB ಯೂಸ್ ಮಾಡು, ನ್ಯೂ ಅಮೆರಿಕನ್ ಸ್ಟ್ಯಾಂಡರ್ಡ್ ಬೈಬಲ್. ಈ ಆಂಪ್ಲಿಫೈಡ್ ಅದಲ್ಲ? ಆಂಪ್ಲಿಫೈಡ್ ಎಲ್ಲ ಬರೀ ರೆಫರೆನ್ಸ್ಗಾಗಿ ಮಾತ್ರ. ಆಂಪ್ಲಿಫೈಡ್ನು ಒಬ್ಬ ಸ್ತ್ರೀ ತಾನು ಬೈಬಲ್ ಸ್ಟಡಿ ಮಾಡುವ ಕಂಡುಕೊಂಡ ಶಬ್ದಗಳನ್ನು ಬರೆದಿಟ್ಟಿದ್ದಾಳೆ, ಅದನ್ನೇ ಆಂಪ್ಲಿಫೈಡ್ ಬೈಬಲ್ ಮಾಡಿದ್ದಾರೆ. ಸೊ ಶಿ ಡಿಡ್ ನಾಟ್ ಮೀನ್ ಇಟ್ ಟು ಬಿ ಪ್ರಿಂಟೆಡ್ ಆಸ್ ಅ ಬೈಬಲ್. ಆದರೆ ಅವರು ಅದನ್ನು ತೆಗೆದುಕೊಂಡು ಅವರು ಪ್ರಿಂಟ್ ಮಾಡಿ ಜನರಿಗೆ ಎಲ್ಲರಿಗೂ ಪ್ರಯೋಜನ ಆಗಲಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಲಿವಿಂಗ್ ಬೈಬಲ್ ಸಹ ತನ್ನ ಮಕ್ಕಳು ಅರ್ಥ ಮಾಡಿಕೊಳ್ಳಿ ಅಂತ ಅವ್ರ ಭಾಷೆಯೊಳಗೆ ಅದನ್ನು ಭಾಷಾಂತರ ಮಾಡಿ ಬರೆದ್ರು ಅವರು. ಈಗ ಅದನ್ನು ಲಿವಿಂಗ್ ಬೈಬಲ್ ಅಂತ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಬರೆದವರು ತಮ್ಮ ಮಕ್ಕಳ ಗ್ರಹಿಕೆಗಾಗಿ ಮಾತ್ರ ಬರೆದಿದ್ದು. ಅದೀಗ ಪ್ರಿಂಟ್ ಆಗಿದೆ. ಲಿವಿಂಗ್ ಬೈಬಲ್ ಓದಿದ್ರೆ ನೀವು ಬೈಬಲ್ನೇ ಓದ್ತಾ ಇಲ್ಲ ಅಂತ ಅನ್ನಿಸ್ತದೆ ನಿಮಗೆ, ಬೇರೆ ಯಾವುದೋ ಓದ್ತಾ ಇದ್ದೀರಿ ಅಂತ, ಯಾವುದೋ ಪುಸ್ತಕ ಓದ್ತಾ ಇದ್ದೀರಿ ಅಂತ. ಅಷ್ಟು ಸಿಂಪ್ಲಿಫೈಡ್ ಮಾಡಿಬಿಟ್ಟಾರೆ. ಮೆಸೇಜ್ ಬೈಬಲ್ ಹಾಗೇನೆ ಭಾಳ ವಿಚಿತ್ರ ಶಬ್ದಗಳಿದಾವೆ. ಸೊ ಕೆಲವು ವೇಳೆ ಅದನ್ನು ಓದ್ಲಿಕ್ಕೆ ಮನಸ್ಸಾಗೋದಿಲ್ಲ. ಯಾಕಂದ್ರೆ ಬೈಬಲ್ ಅನ್ನುವಂಥ ಸ್ಥಾನದಲ್ಲಿ ಅದನ್ನು ಓದ್ಲಿಕ್ಕೆ ಆಗೋದಿಲ್ಲ. ಈಗ ಬೈಬಲ್ ಓದಿ ಮುಗಿಸಿದ ಮೇಲೆ ಕೆಲವು ವೇಳೆ ಬೇರೆ ಪುಸ್ತಕ ಓದ್ತೇವೆ, ಮ್ಯಾಗಝಿನ್ ಓದ್ತೇವೆ, ನ್ಯೂಸ್ ಪೇಪರ್ ಓದ್ತೇವೆ. ಆ ರೀತಿ ನಾವು ಬೈಬಲ್ನ ಸ್ಥಾನ ಕೊಡಲಿಕ್ಕೆ ಅದು ಯೋಗ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಬೈಬಲ್ ಅದು ಹೇಗೆ ಮಹತ್ವ ಉಳ್ಳದನ್ನೋದನ್ನ ಕೆಲವು ಮಾತುಗಳಲ್ಲಿ ಹೇಳ್ಬೋದಪ್ಪ. ಉದಾಹರಣೆಗೆ ಬೈಬಲ್ನಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಕೆಲವು ಬೈಬಲ್ ಇದೆ, ಕೆಲವು ಏನಂತಾರೆ ಅದಕ್ಕೆ, ಗ್ರಹಿಕೆ, ಅರ್ಥ, ಮೀನಿಂಗ್, ಮೆಸೇಜ್ ಟು ಮೆಸೇಜ್ ಟ್ರಾನ್ಸ್ಲೇಷನ್. ಅಂದರೆ ಇದರೊಳಗೆ ಏನು ಹೇಳಿದೆ ಅದರ ಅರ್ಥವನ್ನು ಮಾತ್ರ ಹೇಳುವಂಥದ್ದು, ಶಬ್ದಗಳ ಅರ್ಥ ಇಲ್ಲ. ಇಡೀ ಒಂದು ಥಾಟ್ನ ಭಾಷಾಂತರ ಮಾಡಿರುವಂಥದ್ದು. ಲೈಕ್ NIV ಥಾಟ್ನ ಭಾಷಾಂತರ ಮಾಡಿದ್ದಾರೆ.
ಅದು ವರ್ಡ್ ಟು ವರ್ಡ್ ಇಲ್ಲ. KJV ಒಂದೇ ವರ್ಡ್ ಟು ವರ್ಡ್ ಇರೋದು. ಮತ್ತು ಅದೇ ರೀತಿ ಅದಕ್ಕೆ ಹತ್ತಿರದಲ್ಲಿ ಅಂದರೆ ನ್ಯೂ ಅಮೆರಿಕನ್ ಸ್ಟ್ಯಾಂಡರ್ಡ್ ಬೈಬಲ್ ಇದೆ. ಆದರೆ ಅದು ಎರಡಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದರೆ ಒಂದು ಪ್ರಾಬ್ಲಮ್ ಜನರು ಓದೋರಿಗೆ ಅನ್ನಿಸ್ತದೆ ಅಂತಂದರೆ ಕೆಲವು ಫ್ರೇಸಸ್ ಅರ್ಥ ಆಗೋದಿಲ್ಲ, ಕೆಲವು ಶಬ್ದಗಳು ಅರ್ಥವಾಗೋದಿಲ್ಲ, ಕೆಲವು ಶಬ್ದಾವಳಿಗಳು ಅರ್ಥವಾಗೋದಿಲ್ಲ. ಅಂದರೆ ಸೆಂಟೆನ್ಸ್ ರಚನೆ. ಯಾಕಂದರೆ ಗ್ರೀಕ್ ಭಾಷೆಯೊಳಗೆ, ಇಬ್ರಿ ಭಾಷೆಯೊಳಗೆ ಅವು ಸೆಂಟೆನ್ಸ್ ಬೇರೆ ಇದೆ. ಇವ್ರು ಅದ್ರ ಉಲ್ಟಾ ಕೊನೆಯ ಶಬ್ದದಿಂದ ಶುರು ಮಾಡ್ಬೇಕಾಗ್ತದೆ ಇಂಗ್ಲೀಷ್ನಲ್ಲಿ. ಹಿ ಈಸ್ ಗುಡ್ ಅಂತ ಹೇಳ್ತೇವೆ ನಾವು, ಆದರೆ ಮೂಲ ಭಾಷೆಯೊಳಗೆ ಅದು ಬೇರೆ ಉಲ್ಟಾನೇ ಬಂದಿರ್ತದೆ. ಆ ರೀತಿ ಕೆಲವು ಭಾಷಾಂತರ ಸಮಸ್ಯೆ ಇದೆ. ಅದಕ್ಕೆ ಕೆಲವರು ಬರೀ ಥಾಟ್ ಟು ಥಾಟ್ ಟ್ರಾನ್ಸ್ಲೇಷನ್, ಕೆಲವು ಭಾಷಾಂತರಗಳೇನಿವೆ ಅಂತಂದರೆ ಅವಾಗಿನ ಕಾಲದಲ್ಲಿ ಅವರ ಜನರು ಆ ರೀತಿ ಕೆಲವು ವ್ಯವಸ್ಥೆ ಪದ್ಧತಿನ ಅನುಸರಿಸ್ತಾ ಇದ್ದರು. ಅದು ಈಗಿನ ಕಾಲದವ್ರಿಗೆ ಹೊಂದುವುದಿಲ್ಲ. ಅದ ಕಾರಣ ಈಗಿನ ಕಾಲದವ್ರಿಗೆ ಹೊಂದುವ ಹಾಗೆ ಭಾಷಾಂತರ ಮಾಡಬೇಕು ಅನ್ನೋ ರೀತಿಯಲ್ಲಿ ಭಾಷಾಂತರ ಮಾಡಿದ್ದಾರೆ. ಅಂದರೆ ಕಂಟೆಂಪರರಿ ಇಂಗ್ಲೀಷ್ನ ತರಬೇಕು, ಭಾಷೆಗಳನ್ನ ಪ್ರಯೋಗಿಸಿ. ಅದು ಸರಿ ಅನಿಸ್ತದೆ ಫಾಸ್ಟ್ ಓದುವ. ನೀವು ಬೇರೆ ಯಾವುದು ಬೈಬಲ್ ಓದಿಲ್ಲ ಅಂದರೆ ಇದೇ ಬೈಬಲ್ ಅಂತ ನಿಮ್ಗೆ ಅನಿಸ್ತದೆ. ಆದರೆ ಇನ್ನೊಂದು ಬೇರೆ ಬೈಬಲ್ ಓದಿದರೆ ಹೌದಲ್ಲ, ಅದು ಬೇರೆ ಇದೆ, ಇದು ಬೇರೆ ಇದೆ ಅಂತ ಅದರ ಗುಣಮಟ್ಟ ಹೌದು. ಫಸ್ಟ್ ನಿಮ್ಮ ಬೈಬಲ್ ಅನುಭವದಲ್ಲಿ ಒಂದು ವೇಳೆ ನಾನು ಕೇಳುವಂಥ ಪ್ರಶ್ನೆಗಳಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ, ದೇವರು ಬೈಬಲನ್ನು ನಮ್ಮ ಕೈಗೆ ಕೊಟ್ಟದಕ್ಕೆ ದೇವರ ಹೃದಯ ಅಥವಾ ದೇವರ ಯೋಜನೆ ಅಥವಾ ದೇವರ ಇಷ್ಟ, ಹಾಗೆ ನೀವೇನು ಕಂಡುಕೊಂಡಿದ್ದೀರಿ ಫಾಸ್ಟ್? ದೇವರು ಸತ್ಯವೇದವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದರ ದೇವರ ಉದ್ದೇಶ ಏನಂತಂದರೆ, ಈ ವೇದದ ಒಂದೊಂದು ಪುಟದಲ್ಲಿ ಕಂಡುಬರುವ ಯೇಸುವನ್ನು ನಾವು ಕಾಣಬೇಕು ಅಂತ. ಯಾಕಂದ್ರೆ ತನ್ನ ಮಗನನ್ನು ಆ ದೇವರು, ತಂದೆಯ ದೇವರು ಸಾದರಪಡಿಸಿದ್ದಾನೆ. ಆತನನ್ನು ನಾವು ಕಾಣಬೇಕು ಅಂತ, ಆತನನ್ನು ಹುಡುಕಬೇಕು. ಪ್ರತಿಯೊಂದು ಪುಟದಲ್ಲಿ ನಾವು ಯೇಸುವನ್ನು ಹುಡುಕಬೇಕು ಅಂತ. ಒಂದು ಸಾರಿ ನಾವು ಈ ರೀತಿ ಮಾರ್ನಿಂಗ್ ಪ್ರೇಯರ್ನಲ್ಲಿ ಬೈಬಲ್ ಓದ್ತಾ ಇರುವಾಗ ನಾನು ದೇವರಿಗೆ ಕೇಳಿದೆ, ದೇವರೇ ನಿನ್ನನ್ನು ನಾನು ಮುಟ್ಟಬೇಕಲ್ಲ, ನಿನ್ನನ್ನು ನಾನು ಸ್ಪರ್ಶಿಸಬೇಕು. ನೀವು ಕೇಳಿದ್ರು ವಿಚಿತ್ರವಾದ ಕೋರಿಕೆ. ಆವಾಗ ದೇವರು ಹೇಳ್ತಾ, ನನ್ನನ್ನು ಮುಟ್ಟು, ಇನ್ನು ಮುಂದೆ ಇದೆ ನಾನು, ನನ್ನ ಸತ್ಯವೇದ ನೀನು ಮುಟ್ಟು, ನನ್ನನ್ನು ಮುಟ್ತಾ ಇದ್ದೀನಿ ನೀನು ಅಂತ. ನೀವು ಕೇಳಿಸ್ಕೊಂಡ ಸ್ವರ ಇದರೊಳಗೆ ನಾನಿದ್ದೇನೆ, ನೀನು ಇದು ಮುಟ್ಟಿದ್ರೆ ನನ್ನನ್ನು ಮುಟ್ತಾ ಇದ್ದೀನಿ ಅಂತ. ಸೊ ಅಂದ್ರೆ ಅದರ ಅರ್ಥ ಅಷ್ಟರ ಮಟ್ಟಿಗೆ ಆತನ ವಾಕ್ಯದೊಳಗಿದ್ದಾನೆ. ಆ ವಾಕ್ಯದೊಳಗೆ ಒಂದೊಂದು ಶಬ್ದದಲ್ಲಿ ಯೇಸು ಎಷ್ಟರ ಮಟ್ಟಿಗೆ ನಮಗೆ ತೋರಿ ಬರ್ತಾನೆ, ಅದು ತಂದೆಯಾದ ದೇವರು ತೋರಿಸಿದರೆ ಮಾತ್ರ ಆಗ್ತದೆ. ಫಸ್ಟ್ ಇದು ನಿಲ್ಲಿಸುತ್ತೆ ಹೇಳಿ. ವಾಕ್ಯದ ಒಂದೊಂದು ಶಬ್ದದೊಳಗೆ ತಂದೆಯಾದ ದೇವರು ಯೇಸುವನ್ನು ನಮಗೆ ತೋರಿಸಿಕೊಡ್ಬೇಕಂತ ಬಯಸ್ತಾನೆ. ಆದರೆ ತಂದೆಯಾದ ದೇವರು ತೋರಿಸಿದರೆ ಮಾತ್ರ ನಮಗೆ ಕಾಣ್ತದೆ, ಇಲ್ಲದ್ರೆ ಕಾಣೋದಿಲ್ಲ. ತಂದೆಯಾದ ದೇವರು ನಾನು ಎಷ್ಟೋ ಆಳವಾಗಿ ನನ್ನ ಸ್ವಂತ ಆಸಕ್ತಿಯಿಂದ ಹುರುಪಿನಿಂದ ನಾನು ವಾಕ್ಯವನ್ನು ಹಿಡ್ಕೊಂಡು ಕೂತ್ಕೊಂಡು ಅದ್ರೊಳಗೆ ಓದಿ ಅರ್ಥ ಮಾಡಿಕೊಳ್ಬೇಕಂತ ಪ್ರಯತ್ನ ಮಾಡಿದರೆ, ಅಪಾರ್ಟ್ ಫ್ರಮ್ ದ ಹೋಲಿ ಸ್ಪಿರಿಟ್ ಐ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಪರಿಶುದ್ಧಾತ್ಮನ ಇಲ್ಲದೆ ಅದನ್ನು ನಾನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅರ್ಥ ಮಾಡಿಕೊಂಡ್ರೆ ಅದರೊಳಗಿನ ಸತ್ಯ ತಂದೆಯಾದ ದೇವರು ಯೇಸುವಿನ ಬಗ್ಗೆ ನಮಗೆ ತೋರಿಸಿದರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ ರೀ. ತಂದೆಯಾದ ದೇವರು ನಮಗೆ ತೋರಿಸ್ಕೊಡ್ಬೇಕು. ಆದ ಕಾರಣ ಎಷ್ಟೋ ವೇಳೆ ನಾನು ಪ್ರಾರ್ಥಿಸ್ತೇನೆ, ಇಷ್ಟು ಸಾರಿ ನಾವು ಜನರಿಗೆ ಯೇಸುವಿನ ಬಗ್ಗೆ ಪ್ರಸಂಗ ಮಾಡ್ತೇವೆ, ಯೇಸುವನ್ನು ತಿಳಿಸ್ಕೊಡ್ತೇವೆ, ಆದರೆ ತಂದೆಯಾದ ದೇವರು ನೀನು ಅವ್ರಿಗೆ ಯೇಸುವನ್ನು ತೋರಿಸಿದ ಹೊರತು ನಮ್ಮ ಶಬ್ದಗಳು, ನಮ್ಮ ಪ್ರಸಂಗಗಳು, ನಮ್ಮ ಸೇವೆಯು ವ್ಯರ್ಥ. ಯೇಸುವನ್ನು ನೀನು ಜನರಿಗೆ ತೋರಿಸ್ಕೊಡ್ಬೇಕು. ಕೊಟ್ಟಾಗಲೇ ಅವರು ಕಣ್ಣು ತೆರೀತದೆ. ಕಣ್ಣು ತೆರೆದಾಗ ಒಳಗೆ ಹೃದಯದಲ್ಲಿ ದೇವ್ರ ಧ್ವನಿ ಕೇಳಿಸ್ತದೆ. ಆವಾಗ ನಂಬಿಕೆ ಬರ್ತದೆ. ಆ ನಂಬಿಕೆ ಬಂದಾಗ ಅವ್ರ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟೊಂದು ಇದು ಹೇಳುವಾಗ ಗಲಾತ್ಯ 1:16 ಜ್ಞಾಪಕ ಬರ್ತದೆ. ಏನದು? ಇದು ಪೌಲನ ಬಹಳ ಬಲವಾದ ಒಂದು ವಾಕ್ಯವಾಗ್ತದೆ ಪಾಸ್ಟರ್. ಗಲಾತ್ಯ 1:16 15 ಓದ್ತೇನೆ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸೋನಾಗಬೇಕೆಂದು, ಅಂದ್ರೆ ನನ್ನೊಳಗಿಂದ ಕ್ರಿಸ್ತನ ಹೊರಗೆ ಪ್ರಕಟ ಆಗಬೇಕಾದ್ರೆ
ಆಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸಿದ್ದಕ್ಕೆ ಇಚ್ಛಯಿಸಿದಾಗಲೇ. ಹಾಗಾದ್ರೆ ತಂದೆಯ ದೇವರು ಪೌಲನ ಒಳಗೆ ಯೇಸುವನ್ನ ಪ್ರಕಟಿಸಿದ್ದಕ್ಕೆ ಕಾರಣ ಪೌಲನು ಆ ಯೇಸುವನ್ನ ಹೊರಗೆ ಆತನನ್ನು ಅರಿಯದವರಿಗೆ ಪ್ರಕಟಿಸಬೇಕು. ನೀವು ಹೇಳೋ ಮಾತು ಇಲ್ಲಿ ಕಾಣ್ತದೆ. ನೀವು ತಂದೆ ಪ್ರಕಟಿಸಿದ ಹೊರತು ಅಂತ ಹೇಳಿದ್ರಲ್ಲ. ಹೌದು, ತಂದೆ ಪ್ರಕಟಿಸಿದ ಹೊರತು ಯಾರಿಗೂ ಯೇಸು ಗೊತ್ತಾಗುವುದಿಲ್ಲ. ಹಾಗಾದ್ರೆ ಕ್ರೈಸ್ತ ಸಭೆ ಹಿಂಸಕನಾಗೆ ದೇವರು ಕ್ರಿಸ್ತನನ್ನ ಪ್ರಕಟಿಸಿದ. ಅಂದ್ರೆ ಪ್ರಕಟಣೆಯ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ, ಒಂದು ಪ್ರಕಟಣೆ ಹೊಡಿತಂದ್ರೆ ಒಂದು ಬಾಣ ಹೊಡೆದ ಹಾಗೆ, ಒಂದು ಬಾಂಬ್ ಸ್ಫೋಟವಾದ ಹಾಗೆ. ಆ ಪ್ರಕಟಣೆ ಒಬ್ಬನಿಗೆ ತಗಲಿದಾಗ ಅಥವಾ ಒಬ್ಬನಿಗೆ ಸ್ಪರ್ಶಿಸಿದಾಗ ಅವನೊಳಗೆ ವಿಸ್ಫೋಟಿಸಿ ಅವನ ತಲೆಯಲ್ಲಿ ಅದುವರೆಗೆ ಏನೇನು ತತ್ವಗಳು, ಬೋಧನೆಗಳು, ರೂಢಿಗಳು, ಸಂಪ್ರದಾಯಗಳು, ಪದ್ಧತಿಗಳು ಅಥವಾ ಏನೇನು ಸಂಗತಿಗಳು, ಆಲೋಚನೆ, ಕಾನ್ಸೆಪ್ಟ್ ಏನೇನು ತುಂಬಿಕೊಂಡಿವೆ ಅವೆಲ್ಲವುಗಳನ್ನು ಅದು ವಿಸ್ಫೋಟಿಸಿ ನಾಶ ಮಾಡಿಬಿಡ್ತದೆ. ಒನ್ ಟ್ರೂತ್ ಆಫ್ ದ ಗಾಸ್ಪೆಲ್ ಆಫ್ ಜೀಸಸ್ ಕ್ರೈಸ್ಟ್, ಇಟ್ ಈಸ್ ಸೋ ಪವರ್ಫುಲ್. ಆದ ಕಾರಣ ವಾಕ್ಯ ಸಾರುವುದನ್ನು ನಾವು ರೂಢಿ ಮಾಡಿಕೊಳ್ಬೇಕು. ವಾಕ್ಯ ಹೇಳುವಾಗ ಒಳಗಿನ ಯೇಸು ಕಾಣಿಸ್ಬೇಕು ಅವ್ರಿಗೆ, ಹಾಗೆ ಹೇಳಬೇಕು. ನನ್ನನ್ನು ತೋರಿಸೋದಲ್ಲ. ಐ ಶುಡ್ ಹೈಡ್ ಬಿಹೈಂಡ್ ದ ಕ್ರಾಸ್, ಓನ್ಲಿ ಜೀಸಸ್ ಶುಡ್ ಬಿ ಸೀನ್. ನಾನು ಅಲ್ಲಿ ಕಾಣಲೇಬಾರ್ದು, ಯೇಸು ಮಾತ್ರ ಕಾಣಿಸ್ಬೇಕು. ಒನ್ ಮ್ಯಾನ್ ಆಫ್ ಗಾಡ್ ಹೇಳಿದ್ರು ಏನಂತಂದರೆ, ನಾವು ವಾಕ್ಯ ಸಾರಿದಾಗ ವಾಟ್ ಎ ಮೆಸೇಜ್ ಅಂತಂದರೆ ಅದು ಬೇರೆ ವಿಷಯ. ವಾಟ್ ಎ ಪವರ್ಫುಲ್ ಮ್ಯಾನ್ ಆಫ್ ಗಾಡ್ ಅಂತಂದರೆ ಅದು ಬೇರೆ ವಿಷಯ. ವಾಟ್ ಎ ವಂಡರ್ಫುಲ್ ಗಾಡ್ ಜೀಸಸ್ ಕ್ರೈಸ್ಟ್ ಇದ್ರೊಳಗೆ ಕಂಡು ಬಂದಿದ್ದು ಅಂತ ಹೇಳಿದ್ರೆ ಅದು ಬೇರೆ ವಿಷಯ ಆಯಿತು. ನಾನು ಯೇಸುವನ್ನು ತೋರ್ಪಡಿಸಬೇಕು ಹೊರತು ನನ್ನ ಪಾಂಡಿತ್ಯವನ್ನು ತೋರಿಸಬಾರ್ದು ಅಥವಾ ನನ್ನ ಅನುಭವವನ್ನು ತೋರಿಸಬಾರ್ದು. ಯೇಸುವನ್ನು ಮಾತ್ರ ತೋರಿಸಬೇಕು. ಅದಾದರೆ ಮಾತ್ರ ತಂದೆಯಾದ ದೇವರ ಹೃದಯದ ಇಚ್ಛೆ ಈಡೇರ್ತದೆ. ಯಾಕಂದರೆ ಯೇಸುವನ್ನು ಪ್ರಕಟಿಸಬೇಕಂತ ತಂದೆಯಾದ ದೇವರು ಅಪೇಕ್ಷಿಸ್ತಾನೆ. ಆದ ಕಾರಣ ನಾವು ಪ್ರಸಂಗ ಮಾಡೋದಷ್ಟೇ ಅಲ್ಲ, ತಂದೆಯಾದ ದೇವರು ಯೇಸುವನ್ನು ಅನೇಕರಿಗೆ ತೋರಿಸುವಂತೆ ನಾವು ಪ್ರಾರ್ಥನೆ ಮಾಡಿ ತಯಾರಾಗಬೇಕು. ನಾವು ಎಷ್ಟು ಪ್ರಾರ್ಥನೆ ಮಾಡ್ತೇವೆ, ಎಷ್ಟು ಜನರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅಷ್ಟು ಜನರಿಗೆ ಯೇಸುವನ್ನು ತೋರ್ಪಡಿಸುವ ಒಂದು ಸಾಧ್ಯತೆ ನಾವು ತಂದೆಯಾದ ದೇವರ ಮೂಲಕವಾಗಿ ತೆರೀತಾ ಇದ್ದೇವೆ. ಆಮೇಲೆ ವಾಕ್ಯದೊಳಗೆ ನಾನು ಕಂಡುಕೊಂಡಂಥ ಒಂದು ವಿಚಿತ್ರವಾದ ಸಂಗತಿ ಅಥವಾ ಅಸ್ಥಿವಾರ ಸಂಬಂಧವಾದ ಸಂಗತಿ ಏನಂದರೆ, ಇಡೀ ಬೈಬಲ್ ಲೋಗೋಸ್, ದೇವರ ವಾಕ್ಯ, ಇಡೀ ಬೈಬಲ್ನಲ್ಲಿ ನನಗೆ ದೇವರನ್ನು ತೋರಿಸ್ತಾನೆ, ಅದು ರೀಮಾ ಆಗ್ತದೆ, ನನಗೆ ಅನ್ವಯವಾಗುವಂಥ ಸತ್ಯ. ಆಮೇಲೆ ಪ್ರತಿಯೊಂದು ವಾಕ್ಯದೊಳಗೆ, ಪ್ರತಿಯೊಂದು ಶಬ್ದದೊಳಗೆ ಯೇಸು ಇದ್ದಾನೆ. ಆತನನ್ನು ನಾನು ಕಾಣಬೇಕು ಅಥವಾ ಆತನನ್ನು ಇತರಿಗೆ ನಾನು ತೋರಿಸಬೇಕು. ಅದು ನಮ್ಮ ಜೀವನದ ಒಂದು ಉದ್ದೇಶವಾಗಬೇಕು. ಯೇಸುವನ್ನು ನಾವು ತೋರಿಸಬೇಕು. ಯೇಸುವನ್ನು ತೋರಿಸುವುದಕ್ಕಾಗಿ ದೇವರು ಅದರೊಳಗೆ ಇಟ್ಟಿರುವಂಥ ಸಂಗತಿ ಏನಂತಂದರೆ, ವಾಕ್ಯ ಶಬ್ದ ಇದೆ, ಯಾವುದೇ ಭಾಷೆಯಲ್ಲಿ ಇರಲಿ, ಆ ಶಬ್ದದ ಒಳಗೆ ಸತ್ಯ ಇದೆ. ಆ ಸತ್ಯ ನನಗೆ ಬರಬೇಕಂದ್ರೆ ಪ್ರಕಟಣೆ ಬರಬೇಕು. ವಾಕ್ಯದ ಸತ್ಯದ ಪ್ರಕಟಣೆ ಯೇಸು ಆಗಿದ್ದಾನೆ. ವಾಕ್ಯದೊಳಗೆ ದೇವರ ವಾಕ್ಯದಲ್ಲಿ ಸತ್ಯ ಇದೆ. ಸತ್ಯದ ಪ್ರಕಟಣೆಯನ್ನು ದೇವರು ನನಗೆ ಕೊಡಬೇಕು. ಆ ಪ್ರಕಟಣೆಯೊಳಗೆ ಯೇಸು ಸಿಗ್ತಾನೆ. ಅದು ಸಿಗದೆ ಹೋದರೆ ವಾಕ್ಯ ಬರೀ ವಾಕ್ಯವಾಗಿ ಉಳಿತದೆ. ಅದು ಪ್ರಕಟಿಸಲ್ಪಟ್ಟಂಥ ಯೇಸು ಆಗುವುದಿಲ್ಲ. ಅದಾಗೋದಕ್ಕೇ ನಾವು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಯಲ್ಲಿ ಹೋರಾಡಬೇಕು. ಆಮೇಲೆ ನಾವು ನಮ್ಮನ್ನು ತಯಾರು ಮಾಡಿಕೊಂಡು ಆ ಸತ್ಯ ನನ್ನೊಳಗಿಂದ ಹರಿಬೇಕಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯಿಂದ ನಾನು ಬರಬೇಕು. ಆವಾಗ ವಾಕ್ಯದ ಸತ್ಯದ ಪ್ರಕಟಣೆ ಯಾರಿಗೂ ಆಗ್ತದೆ. ಯಾರಿಗೂ ಆಗ್ತದೆ ಅಂದ್ರೇನು, ಅವತ್ತಿನ ದಿನದಲ್ಲಿ ಅಷ್ಟು ಜನರು ವಾಕ್ಯ ಕೇಳಿಸ್ಕೊಳ್ತಿರುವಾಗ ಯಾರೋ ಒಬ್ಬರಿಗೆ ಇಬ್ಬರಿಗೆ, ಭಾಳ ಅಂದರೆ 100 ಜನರಿಗೆ ಅಥವಾ ಕೋಟ್ಯಾವಧಿ ಜನರು ಕೂಡಿದರೆ ಒಂದು 100,000 ಜನರಿಗೆ ಮಾತ್ರ ಏಸು ಗೊತ್ತಾಗ್ತಾನೆ. ಅಂಥ ರೀತಿಯ ಒಂದು ಸತ್ಯದ ಮಹಿಮೆ ಅದು, ದೇವ್ರ ವಾಕ್ಯದ ಸತ್ಯದ ಪ್ರಕಟಣೆಯ ಮಹಿಮೆ. ಆ ಸತ್ಯ ನನಗೆ ಪ್ರಕಟವಾಗುವಾಗ ಅದು ನನ್ನನ್ನು ಬದಲಾಯಿಸುವ ಸಾಮರ್ಥ್ಯ ಉಳ್ಳದಾಗಿದೆ. ಇಟ್ ಟ್ರಾನ್ಸ್ಫಾರ್ಮ್ಸ್ ಮೀ. ಅದು ಬದಲಾಯಿಸದಿದ್ದರೆ ವಾಕ್ಯ ನನಗೆ ಪ್ರಯೋಜನವಾಗುವುದಿಲ್ಲ. ಅದೇ ಕಾರಣದಿಂದ ಪಾಸ್ಟರ್ ಪಾಲ್ ಎಂದಿಕೆ ಹೇಳುವ ಹಾಗೆ, ನಾವು ದನಗಳಾಗಿ, ಆಕಳುಗಳಾಗಿ ಹುಲ್ಲನ್ನು ಮೇಯ್ದು ನಮ್ಮ ಮರಿಗಳಿಗೆ ಹಾಲು ಕೊಡಬೇಕು. ಅವ್ರಿಗೆ ಹುಲ್ಲು ಕೊಡಂಗಿಲ್ಲ ನಾನು.
ಹೇಗೆ ಅರ್ಥ ಮಾಡ್ಕೋಬೇಕು ಫಸ್ಟ್? ಹೇಗೆ ಅರ್ಥ ಮಾಡ್ಕೋಬೇಕು? ತಿಳ್ಕೊಳ್ಬೇಕು. ನಾನು ವಾಕ್ಯದೊಳಗಿಂದ ಯೇಸು ನಾನು ಹೇಗೆ ಅನುಭವಿಸಿದ್ದೇನೆ ಅದನ್ನೇ ಕೊಡಬೇಕು ಹೊರತು ನನಗೆಲ್ಲ ಗೊತ್ತಿರೋದನ್ನು ಹೇಳೋಕ್ಕಾಗೋದಿಲ್ಲ. ಫಸ್ಟ್ ನೀವು ಈಗ ಹೇಳಿದ್ದನ್ನು ನಾನೀಗ ಈ ರೀತಿ ಹೇಳಿದ್ರೆ ಇದು ಸರಿಯಾ ತಪ್ಪ ನೋಡಿ ಫಸ್ಟ್. ಈ ವಾಕ್ಯ ಇಲ್ಲಿ ಲೋಗೋಸ್ ಅಂತ ಹೇಳಿದ್ರಲ್ಲ, ಈ ವಾಕ್ಯ ರೇಮವಾಗಿ ನನಗೆ ಬರುತ್ತೆ ಅನ್ನುವಾಗ ಈ ವಾಕ್ಯ ಜೀವಂತವಾಗಿ ನನ್ನೊಳಗೆ ಬರ್ತದೆ. ಹೌದು, ಅದು ಆ ಜೀವವನ್ನು ನನ್ನೊಳಗಿಂದ ಹರಿಸಬೇಕು. ಅದು ನನಗೆ ಯೇಸುವಾಗಿ ಕಾಣಬೇಕದು. ಅದು ನನಗೆ ಯೇಸುವಾಗಿ ಕಾಣಬೇಕು. ಯೇಸುವಾಗಿ ಕಾಣದೆ ಹೋದರೆ ಅದು ನನಗೇನು ಪ್ರಯೋಜನ ಆಗೋದಿಲ್ಲ. ಯಾಕಂದ್ರೆ ಮನುಷ್ಯರಿಗೆ ದೇವರ ಪ್ರಕಟಣೆ ಯೇಸುವೆ ಹೊರತು ಬೇರೆ ಯಾವುದೂ ಇಲ್ಲ. ಫಸ್ಟ್ ಇನ್ನೊಂದ್ಸತಿ ಹೇಳಿ. ಮನುಷ್ಯರಿಗೆ ಪ್ರಯೋಜನವಾಗುವಂಥ ದೇವರ ಪ್ರಕಟಣೆ ಇದ್ರೆ ಅದು ಯೇಸು ಮಾತ್ರ. ಯೇಸು ಆಗದೆ ಹೋದರೆ ಬೇರೆ ಏನೂ ಸಿಗುವುದಿಲ್ಲ ನಮಗೆ. ಬೇರೆ ಯಾವುದೇ ಸಂಗತಿಯೂ ನಮಗೆ ಆಶೀರ್ವಾದವಾಗುವುದಿಲ್ಲ. ಈ ಮಾತು ಗ್ರಹಿಸಲಿಕ್ಕೆ ಸುಲಭ ಅನಿಸ್ತಿಲ್ಲ. ದೇವರ ವಾಕ್ಯದೊಳಗೆ ದೇವರ ಬಗ್ಗೆ ಬಹಳ ಆಳವಾದ ಸತ್ಯಗಳಿವೆ. ಆದರೆ ಅವೆಲ್ಲವುಗಳೊಳಗೆ ಯೇಸುವೇ ಕಾಣಿಸಬೇಕು ಹೊರತು ಬೇರೆ ಏನು ಕಾಣಿಸಬಾರ್ದು. ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ಗಾಡ್. ಯೇಸು ನಮಗೆ ಕಾಣಿಸಬೇಕು. ಅದ ಕಾರಣ ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಕ್ರಿಸ್ತನ ಪ್ರಕಟಣೆಯು ಅಂತ ಪ್ರಾರಂಭವಾಗ್ತದೆ. ಯೇಸು ಕ್ರಿಸ್ತನು ಕಾಣಬೇಕು ನಮಗೆ. ಯೇಸು ಕ್ರಿಸ್ತನು ಕಾಣದೆ ಹೋದರೆ ಆ ಪ್ರಕಟಣೆ ಒಳಗೆ ಅರ್ಥ ಇರೋದಿಲ್ಲ, ಪ್ರಕಟಣೆ ಆಗೋದಿಲ್ಲ. ಪ್ರಕಟಣೆ ಅನ್ನೊಳಗೆ ಅಂದರೆ ಜಗತ್ತಿನ ಜನ ದೃಷ್ಟಿಯೊಳಗೆ ನೋಟಿಸ್ ಬೋರ್ಡ್ನಲ್ಲಿ ನೋಟಿಸು, ಆ ರೀತಿಯಲ್ಲ ಇದು. ದೇವ್ರ ಹೃದಯನ ತೆರೆದು ಪ್ರಕಟಿಸುವಂಥದ್ದು ಅದು ಈ ವಾಕ್ಯದೊಳಗಿದೆ ರೀ. ಹಾಗಾದ್ರೆ ಇಬ್ರೇ ಗ್ರಂಥಕರ್ತ 1:3 ಹೇಳ್ತಾನಲ್ಲ ಪಾಸ್ಟ್, ಆತನು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿ. ಕೊಲೊಸ್ಸೆ 2:19 ದೇವರ ಸರ್ವಸಂಪೂರ್ಣತೆಯು ಕ್ರಿಸ್ತನಲ್ಲಿ ಅವತರಿಸುವ. ಆಮೇಲೆ ಕೊಲೊಸ್ಸೆ 1:16 ಪಾಸ್ಟ್, ಇದನ್ನು ಅದೃಶ್ಯನಾದ ದೇವರ ಪ್ರತಿರೂಪ. ಇದೆಲ್ಲ ನೀವು ಹೇಳುವಂತ ಮಾತುಗಳು ಪಾಸ್ಟ್. ದೇವ್ರು ಕಾಣಬೇಕು ಅದ್ರೊಳಗೆ, ಯೇಸು ಕಾಣಿಸ್ಬೇಕು. ಹಾಗಾದ್ರೆ ಯೇಸು ಕಂಡಷ್ಟು ನಮಗೆ ದೇವರ ಅರಿವು ಪರಿಜ್ಞಾನ ಉಂಟಾಗ್ತದೆ. ಪಾಸ್ಟರ್, ಈಗ ನೀವು ಮಾತಾಡಿದ ಮಾತುಗಳು ನಮ್ಗೆ ನಿಜವಾಗ್ಲೂ ದೇವರಾತ್ಮ ನಮ್ಮ ಗ್ರಹಿಕೆಗೆ ತರಬೇಕು ಪಾಸ್ಟರ್. ಅಷ್ಟು ಸುಲಭ ಅನ್ನಿಸ್ತಿಲ್ಲ. ಒಟ್ಟಾರೆ ದೇವರು ನಮ್ಮೊಳಗೆ ಕ್ರಿಸ್ತನನ್ನ ಅರಿವಿಗೆ ತರಬೇಕು. ನಮ್ಮೊಳಗಿಂದ ಯೇಸು ಕ್ರಿಸ್ತನೇ ಇತರರಿಗೆ ಪ್ರಕಟವಾಗಬೇಕು. ಆಮೇಲೆ ಅದ್ಭುತವಾದ ವಿಚಾರ ಪಾಸ್ಟರ್. ಮತ್ತೆ ಈ ಮಾತು ಹೇಳಿದ್ರಿ, ವಾಕ್ಯದಲ್ಲಿ ಸತ್ಯದ ಪ್ರಕಟಣೆ ಅದುವೇ ಯೇಸುವನ್ನು ಅದುವೇ ಯೇಸುವನ್ನು ತೋರಿಸುವಂಥದ್ದು. ಈಗ ಬೈಬಲಿಗೆ ಕನ್ನಡದಲ್ಲಿ ಸತ್ಯವೇದ ಅಂತ ಎಷ್ಟು ಸುಂದರವಾದ ಹೆಸರಿಟ್ಟಿದ್ದಾರೆ. ಇಂಗ್ಲಿಷ್ನಲ್ಲಿ ಬೈಬಲ್ ಅಂದ್ಬಿಟ್ಟಿದ್ದಾರೆ. ಬೈಬಲ್ ಅಂದರೆ ಪುಸ್ತಕಗಳ ಒಂದು ಸಂಗ್ರಹ ಅಷ್ಟೇ, ಅದಷ್ಟು ದೊಡ್ಡ ಅರ್ಥ ಕೊಡೋದಿಲ್ಲ. ಸತ್ಯವೇದ ಅಂತಂದರೆ ಆ ವರ್ಡ್ ಸತ್ಯವೇದ ಅನ್ನುವಂಥ ಶಬ್ದ ಬೇರೆ ಎಲ್ಲ ವೇದಗಳನ್ನು ಸುಳ್ಳು ಮಾಡಿಬಿಡ್ತದೆ. ಇದ ಒಂದೇ ಸತ್ಯವೇದ. ಅಂದರೆ ದಿಸ್ ವೆರಿ ನೇಮ್ ಈಸ್ ಅ ಜಡ್ಜ್ಮೆಂಟ್ ಅಪಾನ್ ಅದರ್ ಬುಕ್ಸ್. ಸತ್ಯವೇದ, ಇದರೊಳಗೆ ಸತ್ಯ ಇದೆ. ಇದರೊಳಗಿರುವಂಥ ಸತ್ಯ ಬೇರೆ ಎಲ್ಲಿ ಸಿಗುತ್ತಿಲ್ಲ. ಕೆಲವರು ಬೇರೆ ಗ್ರಂಥಗಳನ್ನು ತಗೊಂಡು, ಬೇರೆ ವೇದಗಳನ್ನು ತಗೊಂಡು ಯೇಸುವನ್ನು ಸಾರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವಶ್ಯಕತೆನೇ ಇಲ್ಲ. ಅದು ಇದರೊಳಗೇ ಸತ್ಯ ಇದೆ. ಬೇರೆ ಗ್ರಂಥಗಳನ್ನು ಉಪಯೋಗಿಸ್ಬೇಕಾಗಿಲ್ಲ. ನಾವು ಅವುಗಳನ್ನು ಸಪೋರ್ಟ್ ಆಗಿ ತಗೋಬೋದು ಹೊರತು ಅವುಗಳಿಂದ ಯೇಸು ಕಾಣಿಸೋದಿಲ್ಲ. ಇದರಿಂದ ಯೇಸು ಕಾಣಿಸ್ತಾನೆ. ಅವುಗಳ ಒಳಗಿಂದ ಯೇಸು ಸ್ವಾಮಿ ಕಾಣಿಸೋದಿಲ್ಲ ಯಾರಿಗೂ. ಯೇಸು ಇದರೊಳಗೆ ಕಾಣಿಸ್ಬೇಕು. ಅದು ದೇವರ ಉದ್ದೇಶ. ಸೊ ಹಿ ವಾಂಟ್ಸ್ ಟು ಗ್ಲೋರಿಫೈ ದಿಸ್ ವರ್ಡ್. ಈ ವಾಕ್ಯವನ್ನು ಆತನು ಮಹಿಮೆ ಪಡಿಸಬೇಕು. 138ನೇ ಕೀರ್ತನೆಯಲ್ಲಿ ಹೇಳಿದ ಹಾಗೆ, ದ ಮ್ಯಾಗ್ನಿಫೈಡ್ ದೈ ವರ್ಡ್ ಅಬೋವ್ ದೈ ನೇಮ್. ನಿನ್ನ ಹೆಸರಿಗಿಂತ ಹೆಚ್ಚಾಗಿ ನಿನ್ನ ವಾಕ್ಯವನ್ನು ಘನಪಡಿಸಿದೀಯ ಅಂತ ಓದ್ಬೋದು ಪಾಸ್ಟ್. 138ನೇ ಕೀರ್ತನೆ ಎಷ್ಟನೇ ವಚನ ಗೊತ್ತಿಲ್ಲ, ಬಹುಶಃ 1-2ನೇ ವಚನ. 38 2ನೇ ವಚನ. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ಇದೆ ಪಾಸ್ಟ್. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. Thy loving kindness and for thy truth, for thou hast magnified thy word above all thy name. ಎಲ್ಲಾ ನಾಮಗಳಿಗಿಂತ ನಿನ್ನ ವಾಕ್ಯವನ್ನು ಉನ್ನತೀಕರಿಸಿ. ವಾಕ್ಯವೆಂಬ ಆತನು ಯೇಸು ಸ್ವಾಮಿ, ಆತನನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಮೆ ಪಡಿಸಿದ್ದಾನೆ ದೇವರು. ಸೊ ಅದ್ಕೊಂಡು ಎಲ್ಲ ನಾಮಗಳಿಗಿಂತ ಹೆಚ್ಚಾದ ನಾಮವನ್ನು ಆತನಿಗೆ ಅನುಗ್ರಹಿಸಿದ್ದಾನೆ.
ಸೊ ಆ ವಾಕ್ಯ ಎಂಬಾತನು ಇದರೊಳಗಿದ್ದಾನೆ, ನಾನು ಕಾಣಬೇಕು. ಹಾಗಾದ್ರೆ ನಿಮ್ಮ ಮಾತಿನಲ್ಲಿ ಒಂದು ಅರ್ಥ ಆಗ್ತದೆ ಪಾಸ್ಟರ್, ದೇವರು ಯಾವುದಕ್ಕೆ ಅಧಿಕ ಮಹತ್ವ ಕೊಟ್ಟಿದ್ದಾನೆ, ಹಾಗಾದ್ರೆ ನಾನು ಅದನ್ನ ಮಾಡಲಿಕ್ಕೆ ಕಲೀಲೇಬೇಕು, ನಾನು ಅದನ್ನು ಅಧಿಕ ಮಹತ್ವ ಕೊಡಬೇಕಾದ್ರೆ. ಅದಕ್ಕೂ ನನಗೆ ಮಾತು ಕೊಡಲೇಬೇಕು. ಪ್ರೇರೆ ಎಲ್ಲ ಮಾತುಗಳು ನಮಗೆ ಬಹಳ ಉತ್ತೇಜನ ತಂದದೆ. ನಾನು ನೆನೆಸ್ತೇನೆ, ದೇವರ ಸೇವಕರ ಮೂಲಕ ಕರ್ತ ನಮ್ಮ ಸಂಗಡ ಮಾತನಾಡಿದ್ದನ್ನು ನಾವು ಪುನಃ ಪುನಃ ಕೇಳಿ ಅದನ್ನು ಮನದಟ್ಟು ಮಾಡಿಕೊಂಡು ಈ ವಾಕ್ಯದೊಂದಿಗೆ ನಮ್ಮ ಐಕ್ಯತೆಯನ್ನು, ಸಹವಾಸವನ್ನು ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ರೂಢಿಸಿಕೊಳ್ಳುವಂಥದ್ದು ಅವಶ್ಯಕತೆ ಇದೆ.